ಎಸ್ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ದ ಸೆಷನ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಎಕನಾಮಿಕ್ ಸರ್ವೆ 2021-22 ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಅದರ ಒಂದನೇ ಚಾಪ್ಟರನ್ನು ಡಿಸ್ಕಸ್ ಮಾಡ್ತಾಯಿದ್ವಿ, ಸ್ಟೇಟ್ ಆಫ್ ದಿ ಎಕಾನಮಿ ಅಂತೇಳಿ. ಅದರಲ್ಲಿ ಅರ್ಧ ಪಾರ್ಟನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೆ ಪಾರ್ಟ್ 1ನಲ್ಲಿ. ಈಗ ಪಾರ್ಟ್ 2ನಲ್ಲಿ ಉಳಿದಂಥ ಕೆಲವು ಭಾಗಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಲ್ಲಿ ಕೆಲವೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಇವೆಲ್ಲವುಗಳನ್ನು ಬೇರೆ ಬೇರೆ ರೀತಿಯಾದಂತಹ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ಏನು ಕೊಡ್ತಾರೋ ಸೊ ದೇ ಕಾಲ್ಡ್ ಆ್ಯಸ್ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್. ಸೊ ಅಗೇನ್ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಅಂದರೆ ಏನು? ಯಾವುದಾದರೂ ಒಂದು ಸೂಚಕ ಪದೇ ಪದೇ ಅಂದರೆ ದಿನನಿತ್ಯದಲ್ಲಿ ನಿಮಗೆ ಹಲವಾರು ಸಲ ಅದರ ಅಂಕಿಅಂಶಗಳು ಸಿಗುತ್ತೆ ಅಂದರೆ ಅದನ್ನ ಹೈ ಫ್ರೀಕ್ವೆನ್ಸಿ ಅಂತೇಳಿ ಕರಿತೀವಿ, ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಯಾವುದಾದ್ರೂ ಒಂದು ಎಕಾನಮಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತಂದಾಗ ಸಪೋಸ್ ಥಿಂಕ್ ಮಾಡಿ, ಇದರ ಅಪೋಸಿಟಲ್ಲಿ ಲೋ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಇದೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ. ಈಗ ಲೋ ಫ್ರೀಕ್ವೆನ್ಸಿ ಇಂಡಿಕೇಟರ್ ಮತ್ತು ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ ಇದ್ದಾಗ ಈ ಲೋ ಫ್ರೀಕ್ವೆನ್ಸಿ ಇಂಡಿಕೇಟರ್ ಏನಿಲ್ಲ, ಇದು ವರ್ಷಕ್ಕೆ ಒಂದು ಸಲ ಮಾತ್ರ ನಿಮಗೆ ಅಂಕಿಅಂಶ ಸಿಗ್ಬೋದು, 2 ವರ್ಷಕ್ಕೆ ಒಮ್ಮೆ ಸಿಗ್ಬೋದು, ಅಥವಾ ಬಹಳ ಲಾಂಗ್ ಟರ್ಮಲ್ಲಿ ದೀರ್ಘಾವಧಿಯಲ್ಲಿ ಈ ಥರ ನಮಗೇನು ಸಿಗ್ಬೋದು, ಅದರ ಡಾಟಾ ಸಿಗ್ಬೋದು. ಆವಾಗ ಆ ಇಂಡಿಕೇಟರ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಥವಾ ಅಲ್ಲೇನಾದರೂ ಒಂದು ಚಿಕ್ಕದಾದಂಥ ನಾವಿಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇದನ್ನು ನಾಯ್ಸ್ ಅಂತೇಳಿ ಕರಿತೀವಿ. ಏನಾದರೂ ಬದಲಾವಣೆಗಳು, ಅಂಕಿಅಂಶಗಳನ್ನು ನೀವು ಕಲೆಕ್ಟ್ ಮಾಡಬೇಕಾದ್ರೆ ಏನಾದರೂ ತಪ್ಪಾಗ್ಬಿಡುತ್ತೆ, ಅಥವಾ ತಪ್ಪು ಅಂಕಿಅಂಶಗಳು ನಿಮಗೆ ಸಿಗುತ್ತೆ. ಸೊ ಇವೆಲ್ಲ ಆಗೋದ್ರಿಂದ ಏನಾಗುತ್ತೆ, ಇವೆಲ್ಲ ಆದಾಗ ನಾವೇನಾದರೂ ಅದನ್ನು ಲೋ ಫ್ರೀಕ್ವೆನ್ಸಿ ಇಂಡಿಕೇಟರ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಆದರೆ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ ಏನಾಗುತ್ತೆ, ಇದು ಬಹಳ ಕಡಿಮೆ ಅವಧಿಯಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆಯಾಗಿ ನಮಗೆ ಈ ಥರದ ಒಂದು ಇಂಡೆಕ್ಸ್ ಅಥವಾ ಇಂಡಿಕೇಟರ್ಸ್ಗಳು ನಮಗೆ ಬೇರೆ ಬೇರೆ ರೀತಿಯ ಡಾಟಾಗಳು, ಅಂಕಿಅಂಶಗಳು ಸಿಗ್ತಾ ಇರೋದ್ರಿಂದಾಗಿ ಇಲ್ಲಿ ನಾಯ್ಸ್ನ ಪ್ರಮಾಣ ಬಹಳ ಕಡಿಮೆ ಇರುತ್ತೆ, ಅಥವಾ ನಾಯ್ಸ್ ಏನಾಗ್ಬಿಡುತ್ತೆ, ನೆಗ್ಲಿಜಿಬಲ್ ಆಗುತ್ತೆ. ಸೊ ಸಪೋಸ್ ಥಿಂಕ್ ಮಾಡಿ, ಲೋ ಫ್ರೀಕ್ವೆನ್ಸಿ ಇಂಡಿಕೇಟರಲ್ಲಿ 10 ವರ್ಷದಲ್ಲಿ ನಿಮಗೆ 10 ಡಾಟಾ ಸಿಕ್ಕಿದೆ, 10 ಅಂಕಿ ಅಂಶಗಳು ಸಿಕ್ಕಿದೆ. ಹೈ ಫ್ರೀಕ್ವೆನ್ಸಿ ಇಂಡಿಕೇಟ್ರಲ್ಲಿ ಏನಾಗುತ್ತೆ, 1 ವರ್ಷದ ಒಳಗಡೆ 1,00,000 ಸಲ ಸಿಕ್ಕಿರುತ್ತೆ. ಓಕೆ, ಅಷ್ಟು ನಿಮ್ಗೇನಾಗುತ್ತೆ, ಭಾಳ ಕಡಿಮೆ ಟೈಮ್ ಇಂಟರ್ವಲಲ್ಲಿ ಭಾಳ ಜಾಸ್ತಿ ಸಲ ಸಿಗೋದು ಅಂತ. ಸೊ ಈ ಥರ ಆದಾಗ ನಿಮ್ಗೇನಾಗುತ್ತೆ, ಅದರಲ್ಲಿ 1-2 ಡಾಟಾಗಳು ಅಥವಾ 10-20 ಡಾಟಾಗಳೇ ತಪ್ಪಿದ್ರೂ ಕೂಡ ಇದರಲ್ಲಿ ಅದು ಮ್ಯಾಟ್ರೇ ಆಗಲ್ಲ, ಆ ನಾಯ್ಸ್ಗಳು ಮ್ಯಾಟ್ರ್ ಆಗಲ್ಲ. ಆದರೆ ಇಲ್ಲೇನಾಗುತ್ತೆ, ಲೋ ಫ್ರೀಕ್ವೆನ್ಸಿಯಲ್ಲಾದರೆ ಅದು ಮ್ಯಾಟ್ರ್ ಆಗಿಬಿಡುತ್ತೆ. ಯಾವುದಾದ್ರೂ ಒಂದು ಡಾಟಾ ತಪ್ಪು ಬಂತು, ಈ 10 ಡಾಟಾದಲ್ಲಿ ಒಂದು ತಪ್ಪು ಬಂತು ಅಂದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಇಲ್ಲೇನು ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ಈ ಅಂಕಿ ಅಂಶಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸನ್ನು ತಗೋತಾ ಇದ್ದೀವಿ. ಈ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ನ ತಗೊಂಡು ಇವರು ಏನು ಮಾಡ್ತಿದ್ದಾರೆ, ಸೊ ಒಂದೊಂದಾಗಿ ಈ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಗಳು ನಮ್ಮಲ್ಲಿ ಲಾಸ್ಟ್ 2 ವರ್ಷದಲ್ಲಿ ಅಂದರೆ 2019, 20, 2021 ಮತ್ತು 21-22 ಈ ಸಂದರ್ಭದಲ್ಲಿ ನಾವು ನೋಡೋದಕ್ಕೆ ಹೋದರೆ ಯಾವ ರೀತಿಯ ಒಂದು ಬದಲಾವಣೆಯನ್ನು ಆಗಿದೆ ಅಂತೇಳಿ ನೋಡ್ತಿದ್ದಾರೆ 19ರಿಂದ 21ರವರೆಗೆ. ಸೊ ಇದನ್ನು ಒಂದು ಸ್ವಲ್ಪ ಚೆಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಗೇನ್ ಇಲ್ಲಿ ಯಾವ್ಯಾವ ಗ್ರಾಫನ್ನು ನಾವು ನೋಡೋದಕ್ಕೆ ಹೋಗ್ತೀವಿ, ಅಲ್ಲೆಲ್ಲಿಯೂ ಕೂಡ ಗ್ರಾಫ್ನಲ್ಲಿ ಡಿಟೇಲ್ ಆಗಿ ನೋಡೋದಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಜಸ್ಟ್ ಏನನ್ನು ಅಬ್ಸರ್ವ್ ಮಾಡಬೇಕು ಅಂತಂದರೆ ಇಲ್ಲಿ ನಮಗೇನು ಕಾಣುತ್ತೆ, ಅದು ಇ-ವೇ ಬಿಲ್ ಜನ್ರೇಷನ್ ಆಗಿರ್ಬೋದು, GST ಇಂದ ಸರ್ಕಾರಕ್ಕೆ ಕಲೆಕ್ಟ್ ಆದಂಥ ದುಡ್ಡು ಆಗಿರ್ಬೋದು, ಇಲ್ಲೆಲ್ಲ ಏನು ಕಾಣ್ತಿದೆ ಅಂತಂದರೆ 2 ಡಿಪ್ ನಿಮಗೆ ಕಾಣ್ತಾ ಇದೆ. 2 ಸಲ ಏನಾಗಿದೆ, ಪೂರ್ತಿ ಕಡಿಮೆ ಆಗಿರೋದು ಕಾಣ್ತಾ ಇದೆ. ಸೊ ಏನು ಒಂದು ಸಲ ಏನು ಫಸ್ಟ್ ಲಾಕ್ಡೌನ್ ಅಥವಾ ಮೊದಲ ವೇವನ್ನು ಹೇಳ್ತಾ ಇದ್ದಾರೆ. ಓಕೆ, ಕೋವಿಡ್-19ನ ಮೊದಲ ವೇವ್. ಸೊ ಅದೇ ರೀತಿಯಲ್ಲಿ ಕೋವಿಡ್-19ನ 2ನೇ ವೇವನ್ನು ಕಾಣ್ತಾ ಇದೆ. ಅಗೇನ್ ಇಲ್ಲಿ ಟ್ರೆಂಡನ್ನು ನೀವು ಅನಲೈಸ್ ಮಾಡಿದಾಗ ಏನಾಗುತ್ತೆ, ಮೊದಲ ಒಂದು ವೇವ್ನಲ್ಲಿ ಎಷ್ಟು ಜಾಸ್ತಿಯಾಗಿ ನಮ್ಮ ಮೇಲೆ ಆಘಾತ ಆಗಿತ್ತು ಅರ್ಥವ್ಯವಸ್ಥೆಯ ಮೇಲೆ, ಅಷ್ಟು 2ನೇ ವೇವ್ನಲ್ಲಿ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ಟ್ರೆಂಡನ್ನು ಅಬ್ಸರ್ವ್ ಮಾಡಿದರೆ ಮುಗೀತು, ಮತ್ತೇನಿಲ್ಲ. ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಫ್ಯಾಕ್ಚುಯಲ್ ಡೀಟೇಲ್ಸನ್ನು ಜಾಸ್ತಿಯಾಗಿ ಸ್ಟಡಿ ಮಾಡೋದಕ್ಕೆ ಹೋಗಲ್ಲ. ಇ-ವೇ ಬಿಲ್ ಜನ್ರೇಷನಲ್ಲಿ, GST ಕಲೆಕ್ಷನಲ್ಲಿ, ಅದೇ ರೀತಿಯಲ್ಲಿ ಬೇರೆ ನೋಡಿ ಪವರ್ ಕನ್ಸಂಪ್ಷನ್, ಯಾವ ರೀತಿಯಲ್ಲಿ ನಾವು ವಿದ್ಯುತ್ತನ್ನು ಬಳಸ್ತಾ ಇದ್ವಿ, ಇಲ್ಲಿಯೂ ಕೂಡ ಮೊದಲ ಲಾಕ್ಡೌನ್ನ ಸಂದರ್ಭದಲ್ಲಿ ಕಡಿಮೆ ಇತ್ತು, 2ನೇದರಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಕಾಣ್ತದೆ, ಈಗ 3ನೇದರಲ್ಲಿ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಹಾಗೇನು ಇಲ್ಲಿ ಯಾಕೆ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ವಿ ಅಂತಂದರೆ, ಇಲ್ಲಿ ನಾವು ಒಂದು ಕಡೆ ನೋಡ್ಬೋದು, ಭಾಳ ಜನ ಏನು ಅನ್ಸ್ಬೋದು, ಸರ್ ಇಲ್ಲ ನಾವು ಲಾಕ್ಡೌನ್ನ ಸಂದರ್ಭದಲ್ಲಿ ಮನೆಯಲ್ಲೇ ಕೂತಿದ್ವಿ, ನಾವು ಪವರ್ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ಬೋದು. ಬಟ್ ಆದರೆ ಒಂದನ್ನು ಅಬ್ಸರ್ವ್ ಮಾಡಿ, ಇಂಡಸ್ಟ್ರಿಗಳನ್ನು ನೀವು ಕ್ಲೋಸ್ ಮಾಡಿದ್ದೀರಾ. ಯಾವಾಗ ಇಂಡಸ್ಟ್ರಿಗಳನ್ನು ಕ್ಲೋಸ್ ಮಾಡಿದಾಗ ಹೌಸ್ ಹೋಲ್ಡ್ ಮತ್ತು ಇಂಡಸ್ಟ್ರಿಗಳು ಎಷ್ಟು ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡುತ್ತೆ ಅನ್ನೋದನ್ನು ನೀವೇನಾದರೂ ಕಂಪೇರ್ ಮಾಡಿದ್ರೆ ಹೌಸ್ ಹೋಲ್ಡ್ ಯೂಸ್ ಮಾಡೋದು ಬಹಳ ಕಡಿಮೆ. ಓಕೆ, ಇಂಡಸ್ಟ್ರಿಗಳು ಬಹಳ ಜಾಸ್ತಿ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡುತ್ತೆ. ಸೊ ಅವುಗಳು ಕ್ಲೋಸರ್ ಆಗಿರೋದು ಈ ಒಂದು ಡೌನ್ಗೆ ಕಾರಣ ಆಗುತ್ತೆ ಅನ್ನೋದು ನೋಡ್ಬೋದು. ಅಗೇನ್ ಮೊದಲ
ಒಂದು ವೇವ್ನಲ್ಲಿ ಬಹಳ ಜಾಸ್ತಿ ಹೊಡೆತ ಬಿದ್ದಿದೆ, ಆಘಾತ ಆಗಿದೆ. ಎರಡನೇ ವೇವ್ನಲ್ಲಿ ಅಷ್ಟೊಂದು ಆಗಿಲ್ಲ. ಸಿಮಿಲರ್ಲಿ ನೆಕ್ಸ್ಟ್ ನಾವು ನೋಡ್ತೀವಿ ಇಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ನೋಡ್ತೀವಿ. ಅಲ್ಲಿಯೂ ಕೂಡ ನಮಗೇನಾಗಿದೆ, ಸ್ವಲ್ಪ ಮಟ್ಟಿಗೆ ಹೊಡೆತ ಉಂಟಾಗಿದೆ. ಓಕೆ, ಸೊ ಮೊದಲ ವೇವ್ಗಿಂತ ಸೆಕೆಂಡ್ ವೇವ್ನಲ್ಲಿ ಕಡಿಮೆ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ರಿಟೇಲ್ ಮೊಬಿಲಿಟಿಯಲ್ಲಿ ಕೂಡ ನಾವು ನೋಡ್ಬೋದು. ರಿಟೇಲ್ ಮೊಬಿಲಿಟಿ ಅಂತಂದರೆ ಈಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸೊ ಯಾರು ಬೇರೆ ಬೇರೆ ಕಡೆಗಳಿಂದ ಸೊ ಟ್ರಾವೆಲನ್ನು ಮಾಡೋದಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಸೊ ಇವುಗಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಆಗ್ತಿದೆ ಅಂತ ನೋಡಿದಾಗ ಅಗೇನ್ ಇಲ್ಲಿ ಕೂಡ ನೀವು ಮೊದಲ ಲಾಕ್ಡೌನ್ ಮತ್ತು ಸೊ ಅದೇ ರೀತಿಯಲ್ಲಿ ಎರಡನೇ ಅಲೆಗಳ ಸಂದರ್ಭದಲ್ಲಿ ಕೂಡ ಈ ರೀತಿಯ ಹೊಡೆತ ಬಿದ್ದಿರೋದನ್ನು ನೋಡ್ತೀರಾ. ಹಾಗೆ ಮೊದಲಿನಷ್ಟು ಎರಡನೇ ಸಲ ಇಲ್ಲ ಅಂತ. ಸೊ ಅಗೇನ್ ಅದಕ್ಕೆ ಹೇಳಿದೆ ನಾನು ನಿಮಗೆ, ಟ್ರೆಂಡನ್ನು ಅನಲೈಸ್ ಮಾಡೋದು ಅಷ್ಟೇ, ಅದನ್ನು ಬಿಟ್ಟು ಮತ್ತೆ ಏನು ಮಾಡಲ್ಲ ನಾವು ಇಲ್ಲಿ ಅಂತ. UPI ಮತ್ತು ATM ಟ್ರಾನ್ಸಾಕ್ಷನ್ಗಳಲ್ಲಿ ಕೂಡ ನಿಮ್ಗೆ ಏನು ಕಾಣುತ್ತೆ, ಈ ಥರದ ಒಂದು ಸೊ ಡಿಪ್ ಕಾಣುತ್ತೆ. ಆದರೆ ATM ಅಲ್ಲಿ ನಿಮ್ಗೆ ಏನಾಗಿದೆ, ಮೊದಲಿನಷ್ಟೇ ಆಲ್ಮೋಸ್ಟ್ ATM ಟ್ರಾನ್ಸಾಕ್ಷನ್ಗಳು ಆಗ್ತಾ ಇದೆ. ಆದರೆ ಸ್ವಲ್ಪ ಸೊ ಮೊದಲ ಲಾಕ್ಡೌನ್ನ ನಂತರದ ಅವಧಿಯಲ್ಲಿ ನೋಡೋದಕ್ಕೋದ್ರೆ ಇದರ ಪ್ರಮಾಣ ಸ್ವಲ್ಪ ಕಡಿಮೆನೇ ಆಗಿದೆ. ಸೊ ಮೊದಲಿನಷ್ಟು ನಾವೆಲ್ಲ ATM ಅನ್ನು ಹೋಗ್ತಾ ಇಲ್ಲ. ATMಗೆ ಎಷ್ಟು ನಾವು ಪರ್ಟಿಕ್ಯುಲರ್ ಆದಂಥ ಟ್ರಾನ್ಸಾಕ್ಷನ್ನ ಮಾಡ್ತಿದ್ವಿ ಅಷ್ಟನ್ನು ಮಾಡ್ತಾ ಇಲ್ಲ, ಅದಕ್ಕಿಂತ ಕಡಿಮೆ ಮಾಡ್ತಿದ್ವಿ ಕ್ಯಾಶ್. ಆದರೆ UPI ನೋಡಿ ಯಾವ ರೀತಿಯಲ್ಲಿ ಇನ್ಕ್ರೀಸ್ ಆಗಿದೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೊ ಯಾವ ರೀತಿಯಲ್ಲಿ ಮೊದಲ ಲಾಕ್ಡೌನ್ನ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಡೆತ ಬಿದ್ದಿತ್ತು ಇಲ್ಲಿಯೂ ಕೂಡ UPI. ಅವಾಗ ನಾವು ಹೊರಗಡೆನೇ ಹೋಗುವಾಗಿರಲಿಲ್ಲ, UPI ಪೇಮೆಂಟ್ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಆದರೆ ಈಗೇನಾಗಿದೆ, ಸೊ ಇದು ಸಡನ್ ಆಗಿ ಇನ್ಕ್ರೀಸ್ ಆಗಿರೋದನ್ನು ನೋಡ್ತಾರೆ UPI. ಸೊ ಅದನ್ನು ನೋಡ್ಬೋದು. ಹಾಗೆ ನೆಕ್ಸ್ಟು ಫ್ರೈಟ್ ಮತ್ತು ಕಾರ್ಗೋ ಟ್ರಾಫಿಕನ್ನು ನಾವು ನೋಡೋದಕ್ಕೋದ್ರೆ, ಅಂದರೆ ಬೇರೆ ಬೇರೆ ರೀತಿಯ ವಸ್ತುಗಳನ್ನು, ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಕಳಿಸೋದು ನೋಡೋದಕ್ಕೋದ್ರೆ ಅಲ್ಲಿಯೂ ಕೂಡ ಮೊದಲ ಲಾಕ್ಡೌನ್ ಮತ್ತು ಎರಡನೇ ಸೊ ಅಲೆಯ ಸಂದರ್ಭದಲ್ಲಿ ಸೊ ಉಂಟಾದಂಥ ಒಂದು ಇಫೆಕ್ಟನ್ನು ನೋಡ್ಬೋದು. ಸಿಮಿಲರ್ ವೇ ಡೊಮೆಸ್ಟಿಕ್ ಆಗಿ ಟ್ರ್ಯಾಕ್ಟರ್ಗಳನ್ನು ಎಷ್ಟನ್ನು ಸೇಲ್ ಮಾಡ್ತೀರಾ ಅದರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ 2 ಮತ್ತು 3 ಚಕ್ರಗಳ ಗಾಡಿಗಳ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಓಕೆ, ಸೊ ಅದನ್ನು ಕೂಡ ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಮನ್ರೇಗಾ ಅಥವಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತೇಳಿ ಕರಿತೀವಿ. ಸೊ ಇದರಿಂದ ಎಷ್ಟು ಕೆಲಸ ಜನರೇಟ್ ಆಗಿದೆ ಅಥವಾ ಎಷ್ಟು ಪರ್ಟಿಕ್ಯುಲರ್ ಅಂತ ಸೊ ಮೊತ್ತ ಜನರಿಗೆ ತಲುಪಿದೆ ಅಂದರೆ ಸ್ಯಾಲರಿಯ ಮೂಲಕ ಅಂತೇಳಿ ಅದನ್ನು ನೀವು ನೋಡೋದಕ್ಕೆ ಹೋದರೆ ಬೇರೆ ಎಲ್ಲದೂ ಡಿಕ್ರೀಸ್ ಆಗಿದೆ. MG ನರೇಗಾದಲ್ಲಿ ವರ್ಕ್ ಜನರೇಟ್ ಏನಾಗಿದೆಯಲ್ಲ ಅದು ಜಾಸ್ತಿ ಆಗಿದೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ. ಆವಾಗ ಏನು ಥಿಂಕ್ ಮಾಡ್ತೀವಿ ಹೇಳಿ ನಾವು, ಸೊ ಎಲ್ಲರೂ ಇಲ್ಲಿ ಏನು ಮಾಡ್ತಿದ್ದಾರೆ, ಮೊದಲು ರೂರಲ್ ಏರಿಯಾದಿಂದ ಅರ್ಬನ್ ಏರಿಯಾಗೆ ಮೈಗ್ರೇಟ್ ಆಗ್ತಾಯಿದ್ರು. ಈಗ ರಿವರ್ಸ್ ಮೈಗ್ರೇಷನ್ ಆಗ್ತಿದೆ. ಅಂದರೆ ಏನು, ಅರ್ಬನ್ ಏರಿಯಾದಿಂದ ರೂರಲ್ ಏರಿಯಾಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅರ್ಬನ್ ಏರಿಯಾದಲ್ಲಿ ಅವ್ರಿಗೆ ಗೊತ್ತಿಲ್ಲ ಸೊ ಈ ಲಾಕ್ಡೌನ್ ಸಂದರ್ಭದಲ್ಲಿ ಏನಾಗುತ್ತೆ ಮುಂದೆ, ಅಥವಾ ಇಲ್ಲಿರುವಂಥ ರೂಮನ್ನು ಅವ್ರೇನಾದರೂ ಕಂಟಿನ್ಯೂ ಮಾಡಿದ್ರೆ ರೆಂಟ್ ಕೊಡೋದಕ್ಕಾಗತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಆ ಕಾರಣಕ್ಕಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗೋಣ ಅಂಥೇಳಿ ಹೋಗ್ಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ರೂರಲ್ ಏರಿಯಾದಲ್ಲಿನೇ, ಗ್ರಾಮೀಣ ಪ್ರದೇಶದ ಒಳಗಡೆನೆ ಸೊ ಆ ಒಂದು ಕೆಲಸವನ್ನು ಅಥವಾ ಕೆಲಸಗಳನ್ನು, ಉದ್ಯೋಗಗಳನ್ನು ಅವರಿಗೆ ಜನರೇಟ್ ಮಾಡಿಕೊಡ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಸೊ ಇಲ್ಲಿ ನಮಗೇನಾಗಿದೆ, ಸೊ ಇದು ಜಾಸ್ತಿ ಆಗಿರೋದು ಕಾಣುತ್ತೆ. ಸೆಕೆಂಡ್ ವೇವ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಾಗಿದೆ, ಜಾಸ್ತಿ ಆಗಿಲ್ಲ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ ಕೂಡ ಸೊ ನಮಗೇನಾಗಿದೆ, ಸೊ ಈ ಒಂದು ವರ್ಕ್ ಜನರೇಟ್ ಆಗಿದೆ ಮನ್ರೇಗಾದ ಮೂಲಕ. ಆದರೆ ಮಧ್ಯದಲ್ಲಿ ಈಗ ಯಾಕೆ ಡಿಕ್ರೀಸ್ ಕಾಣುತ್ತೆ ಅಂತಂದಾಗ, ಸೊ ಇಲ್ಲಿ ಲಾಕ್ಡೌನ್ ಸಡಿಲಿಕೆ ಆದ ಹಾಗೆ ಮತ್ತೆ ನಮಗೇನು ಕಾಣುತ್ತೆ, ರೂರಲ್ ಅರ್ಬನ್ ಮೈಗ್ರೇಷನ್ ಕಾಣುತ್ತೆ. ಸೊ ಅವರು ಮತ್ತೆ ವಾಪಸ್ ನಗರ ಪ್ರದೇಶಕ್ಕೆ ಕೆಲಸಕ್ಕಾಗಿ ಹೋಗ್ತಾರೆ. ಆ ಕಾರಣಕ್ಕಾಗಿ ಮನ್ರೇಗಾದ ಅಂಡರಲ್ಲಿ ಬರುವವರು ಕಡಿಮೆ ಆಗ್ತಾರೆ. ಸೊ ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸಿಮಿಲರ್ ಆಗಿ ಫ್ಯೂಯಲ್ ಕನ್ಸಂಪ್ಷನಲ್ಲಿ ಕೂಡ 2 ಸೈಡು ಹೊಡೆತ ಬಿದ್ದಿರೋದನ್ನು, ಆಘಾತ ಆಗಿರೋದನ್ನು ನೋಡ್ತೀರಾ. ಆದರೆ ಮೊದಲಿನಷ್ಟು ಎರಡನೇ ಸಲ ಇಲ್ಲ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ಗಳಲ್ಲಿ ಕೂಡ ಅದೇ ರೀತಿಯಲ್ಲಿ ನೀವು ನೋಡ್ತೀರಾ. ಟ್ರೆಂಡನ್ನು ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಸಿಮಿಲರ್ ಟ್ರೆಂಡ್. ರೈಲ್ವೆ ಪ್ಯಾಸೆಂಜರ್ ಏನು ಬರ್ತಾರೆ, ಪ್ಯಾಸೆಂಜರನ್ನು ಸೊ ರೈಲ್ವೆ ಏನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಅದರಿಂದ ಬರುವಂಥ ದುಡ್ಡನ್ನು ನೀವು ನೋಡೋದಕ್ಕೋದ್ರೂ ಕೂಡ ಫಸ್ಟ್ ಲಾಕ್ಡೌನಲ್ಲಿ ಬಹಳ ಕಡಿಮೆ ಆಗಿತ್ತು. ಸೆಕೆಂಡ್ ಲಾಕ್ಡೌನಲ್ಲಿ ಏನಾಗಿತ್ತು, ಅದರಲ್ಲಿ ಕೂಡ ನೋಡಿ ಫಸ್ಟ್ ಲಾಕ್ಡೌನ್ನ ಸಂದರ್ಭದಲ್ಲಿ ನೆಗೆಟಿವ್ ಕೂಡ ಹೋಗಿದೆ. ಓಕೆ, ಅವರಿಗೆ ಲಾಸ್ ಕೂಡ ಆಗಿದೆ ರೈಲ್ವೇಸ್ಗೆ. ಸೊ ಆದರೆ ಸೆಕೆಂಡ್ ಲಾಕ್ಡೌನ್ ಸಮಯದಲ್ಲಿ ಇನ್ನು ಸೊ ಏನಿತ್ತು, ರೈಲ್ವೇಸ್ ಓಡಾಡ್ತಾ ಇತ್ತು. ಸೊ ಈ ಸಿಮಿಲರ್ ವೇ ಏರ್ ಪ್ಯಾಸೆಂಜರ್ ಟ್ರಾಫಿಕಲ್ಲಿ ಕೂಡ ಇದೇ ರೀತಿಯ ಒಂದು ಟ್ರೆಂಡನ್ನು ನೀವು ನೋಡ್ಬೋದು. ಓಕೆ, ಏರ್ವೇಸ್ ಒಳಗಡೆ. ಸೊ ಕ್ರೂಡ್ ಆಯಿಲ್ ಪ್ರೈಸನ್ನು ನೋಡೋದಕ್ಕೋದ್ರೆ ಫಸ್ಟ್ ಲಾಕ್ಡೌನ್ನ ಸಂದರ್ಭದಲ್ಲಿ ಕಡಿಮೆ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲಿ ಈ ಥರದ ಲಾಕ್ಡೌನ್ನ ಸಿಚುವೇಶನ್ನ ಹಾಕಿದ್ರು. ಆ ಕಾರಣಕ್ಕಾಗಿ ಟ್ರಾನ್ಸ್ಪೋರ್ಟ್ ಜಾಸ್ತಿಯಾಗಿ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ನಮಗೇನಾಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗಿಬಿಟ್ಟಿತ್ತು. ಕ್ರೂಡ್ ಆಯಿಲ್, ಕಚ್ಚಾ ತೈಲದ ಡಿಮ್ಯಾಂಡ್ ಅಥವಾ ಬೇಡಿಕೆ ಕಡಿಮೆ ಆಗಿತ್ತು. ಆ ಕಾರಣಕ್ಕಾಗಿ ಯಾವಾಗ ಏನಾಗಿತ್ತು, ಬೆಲೆ ಕಡಿಮೆ ಆಗಿತ್ತು. ನಂತರದಲ್ಲಿ ಸೊ ನಿಧಾನವಾಗಿ ಏರ್ತಾನೆ ಇದೆ. ಓಕೆ, ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಏನೋ ಫ್ಲಕ್ಚುಯೇಷನ್ ಆದ ಹಾಗೆ ಕಂಡಿದೆ. ಬಟ್ ಆದರೆ ಕಂಟಿನ್ಯೂಸ್ ಆಗಿ ಏನು ಫ್ಲಕ್ಚುಯೇಷನ್ ಆಗಿಲ್ಲ, ಅಥವಾ ಶಾರ್ಪ್ ಆದಂಥ ಏನು ಫ್ಲಕ್ಚುಯೇಷನ್ ಆಗಿಲ್ಲ.
ಸೊ ಇದು ನಮಗೆ ಕ್ರೂಡ್ ಆಯಿಲ್ ಪ್ರೈಸ್ನಲ್ಲಿ ನೋಡೋದಕ್ಕೋದ್ರೆ. ಸಿಮಿಲರ್ ವೇ ನಾವೇನು ನೋಡ್ಬೋದು, ಕರೆನ್ಸಿ ಸರ್ಕ್ಯುಲೇಷನ್ನಲ್ಲಿ ಇರುವಂತಹ ಟೋಟಲ್ ಕರೆನ್ಸಿಯನ್ನು, ಅದೇ ರೀತಿಯಲ್ಲಿ ಹಣದ ಪೂರೈಕೆ, ಅದರಲ್ಲಿ ಕೂಡ M3 ಹೇಳ್ತಾ ಇದ್ದಾರೆ. M3 ಅಂತಂದಾಗ ಅಗ್ರಿಗೇಟ್ ಮನಿ ಸಪ್ಲೈ ಅಂತೇಳಿ ಕರಿತೀವಿ. ಈ ಅಗ್ರಿಗೇಟ್ ಮನಿ ಸಪ್ಲೈ ಅಥವಾ ಬ್ರಾಡ್ ಮನಿ ಅಂತೇಳಿ ಕರಿತೀವಿ ನಾವು. ಓಕೆ, ಸೊ ಈ ಅಗ್ರಿಗೇಟ್ ಮನಿ ಸಪ್ಲೈ ಅಥವಾ ಬ್ರಾಡ್ ಮನಿ ಏನಿಲ್ಲ M3, ಸೊ ಇದನ್ನು ಮತ್ತು ಕರೆನ್ಸಿ ಜನರ ಕೈಯಲ್ಲಿರುವಂಥ ಕ್ಯಾಶ್, ನಗದಿನ ಎಷ್ಟು ಸರ್ಕ್ಯುಲೇಷನ್ ಮಾಡ್ತಾ ಇದ್ದೀವಿ, ಇದು ಎರಡನ್ನ ನೀವು ಅಬ್ಸರ್ವ್ ಮಾಡೋದಕ್ಕೋದ್ರಿಂದ ಸೊ ಎರಡೂ ಕೂಡ ಇನ್ಕ್ರೀಸ್ ಆಗ್ತಿರುವಂಥ ಟ್ರೆಂಡನ್ನು ತೋರಿಸ್ತಾ ಇದೆ. ಓಕೆ, ಜಾಸ್ತಿನೇ ಆಗ್ತದೆ, ಎಲ್ಲಿಯೂ ಕಡಿಮೆ ಆಗ್ತಿರೋದು ಕಾಣ್ತಾ ಇಲ್ಲ. ಸೊ ನೆಕ್ಸ್ಟ್ ಅದೇ ರೀತಿಯಲ್ಲಿ ನಾವು ಇಕ್ವಿಟಿ ಮಾರ್ಕೆಟ್ಸ್ನ, ಶೇರ್ ಮಾರ್ಕೆಟನ್ನು ನೋಡೋದಕ್ಕೋದ್ರೆ, ಸೊ ಮೊದಲನೇದಾಗಿ ಏನಾಗಿತ್ತು, ಇಲ್ಲಿ ಫಸ್ಟ್ ಲಾಕ್ಡೌನ್ನ ಸಂದರ್ಭದಲ್ಲಿ ಸೆನ್ಸೆಕ್ಸ್ ಪೂರ್ತಿಯಾಗಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿತ್ತು. ಆದರೆ ನಿಫ್ಟಿ ಏನಿಲ್ಲ, ಇದು ಸ್ವಲ್ಪ ಮಟ್ಟಿಗೆ ಹೈಯೆಸ್ಟ್ ಆದದ್ದು ನೋಡ್ತೀರ. ಅಗೇನ್ ಫಸ್ಟ್ ಲಾಕ್ಡೌನ್ಗಿಂತ ಮೊದಲು ಎಕ್ಸ್ಪೆಕ್ಟೇಷನ್ನ ಆಧಾರದ ಮೇಲೆ ಇನ್ನೂ ತನಕ ತಗೊಳ್ಳಲ್ಲ ಅಥವಾ ಇಲ್ಲಿ ಏನಾಗುತ್ತೆ, ಒಂದು 2 ತಿಂಗಳ ಗ್ಯಾಪ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಸಡನ್ನಾಗಿ ಅವ್ರು ಏನು ಮಾಡ್ತಿದ್ರು, ಜಾಸ್ತಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರೋದನ್ನು ನೋಡ್ತೀರ. ಸೊ ಆದರೆ ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ ಆ ಥರ ಏನು ಪ್ರಾಬ್ಲಮ್ ಕಾಣ್ತಿಲ್ಲ. ಅಗೇನ್ ಇಲ್ಲೇನಾಗ್ತದೆ, ಸೆನ್ಸಿಟಿವಿಟಿ ಇಂಡೆಕ್ಸ್ ಜಾಸ್ತಿ ಆಗ್ತಿರೋದು ಕಾಣ್ತೀರ. ಸೊ ಅದೇ ರೀತಿಯಲ್ಲಿ ಸೊ ನಿಫ್ಟಿ ಏನಿಲ್ಲ, ಇದು ಸ್ವಲ್ಪ ಮಟ್ಟಿಗೆ ಡಿಕ್ರೀಸ್ ಆಗಿದ್ದನ್ನು ಕೂಡ ಕಾಣ್ತೀರ. ಇನ್ನು ಬಾಂಡ್ ಈಲ್ಡ್ ಅಂತಂದಾಗ ಗವರ್ಮೆಂಟ್ ಸೆಕ್ಯೂರಿಟಿ ಮತ್ತು ಸೊ AAA ರೇಟಿಂಗನ್ನು ಹೊಂದಿರುವಂಥ ಕಾರ್ಪೊರೇಟ್ ಬಾಂಡ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇವುಗಳು ನಮಗೇನು ಕಾಣುತ್ತೆ, ಈ ಸಂದರ್ಭದಲ್ಲಿ ಡಿಕ್ರೀಸ್ ಆಗಿರೋದನ್ನು ಕಾಣ್ತೀರ. ಓಕೆ, ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಮಂಡಿ ಅಥವಾ APMC ಅಂತೇಳಿ ಕರಿತೀವಿ. APMCಗಳಿಗೆ ಬರುತ್ತಿರುವಂಥ ಸರಕುಗಳು, ಅದರಲ್ಲಿ ಕೂಡ 2 ಸರಕುಗಳನ್ನು ಹೈಯೆಸ್ಟಾಗಿ ಇವರು ಸೊ ಫೋಕಸ್ ಮಾಡ್ತಾ ಇದ್ದಾರೆ, ಆನಿಯನ್ ಆ್ಯಂಡ್ ಟೊಮ್ಯಾಟೊ, ಈರುಳ್ಳಿ ಮತ್ತು ಟೊಮ್ಯಾಟೊ. ಸೊ ಇವುಗಳನ್ನು ನೀವು ನೋಡೋದಕ್ಕೋದ್ರೆ ಇಲ್ಲಿಯೂ ಕೂಡ ನಮಗೆ ಲಾಕ್ಡೌನ್ನ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಟ್ ಡೌನ್ ಆಗಿರೋದು ಕಾಣುತ್ತೆ. ಸೊ ಅದರ್ ದೆನ್ ದ್ಯಾಟ್ ಅಲ್ಲಿ ಸೊ ನಿರಂತರ ಫ್ಲಕ್ಚುಯೇಷನ್ ಏನು ಕಾಣ್ತಾ ಇದೆಯಲ್ಲ, ಅದು ಸೀಸನಲ್ ಕೂಡ ಆಗಿರ್ಬೋದು, ಋತುಮಾನಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಫ್ಲಕ್ಚುಯೇಷನ್ ಕಾಣುತ್ತೆ. ಸೊ ಎಲ್ಲ ಸಂದರ್ಭದಲ್ಲಿ ಬೆಳೆಯಲ್ಲ ಆ ಕಾರಣಕ್ಕಾಗಿ. ಅದೇ ರೀತಿಯಲ್ಲಿ ರಿಟೇಲ್ ಪ್ರೈಸಸ್ಗಳು ಈಗ ಕೂಡ ನೋಡ್ಬೋದು. ಸೊ ಟೊಮ್ಯಾಟೊ ಮತ್ತು ಓನಿಯನ್ನ ರಿಟೇಲ್ ಪ್ರೈಸಸ್ಗಳು ಎಷ್ಟು ಮಾರುಕಟ್ಟೆಗೆ ಬರ್ತಾ ಇತ್ತು ಅಥವಾ ಎಷ್ಟು APMCಗೆ ಬರ್ತಾ ಇತ್ತು, ಇನ್ನೊಂದು ಸೈಡ್ ಏನು ಹೇಳ್ತಿದ್ದೀವಿ, ಅದರ ದರದಲ್ಲಿ ಆದಂಥ ಬದಲಾವಣೆ. ಸೊ ಅಗೇನ್ ದರದಲ್ಲಿ ನೀವು ಬದಲಾವಣೆ ನೋಡೋದಕ್ಕೋದ್ರೆ ಟೊಮ್ಯಾಟೊ ನೋಡಿ, ಮೊದಲ ಲಾಕ್ಡೌನ್ ಆದ ನಂತರನೂ ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ 2ನೇ ವೇವ್ನ ನಂತರದಲ್ಲಿ ಕೂಡ ಸಡನ್ ಆಗಿ ಟೊಮ್ಯಾಟೋದ ರೇಟ್ ಜಾಸ್ತಿ ಆಗಿದೆ. ಸೊ ಇದಕ್ಕಿಂತ ಮೊದಲು ನೀವು ನೋಡೋದಕ್ಕೋದ್ರೆ ಓನಿಯನ್ನ ರೇಟ್ ಕೂಡ ಜಾಸ್ತಿ ಆಗಿತ್ತು. ಸೊ ಅಗೇನ್ ಇಲ್ಲಿ ಏನಾಗಿದೆ, ಸೊ ಅಲ್ಲಿ ಸಪ್ಲೈ ಸೈಡ್ ಡಿಸ್ರಪ್ಷನ್ ಆಗಿದೆ, ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಪೂರೈಕೆ ಕಡಿಮೆ ಆಗಿರೋದು ಕೂಡ ಅದಕ್ಕೆ ಕಾರಣ. ನೆಕ್ಸ್ಟ್ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟನ್ನು ನೋಡೋದಕ್ಕೋದ್ರೆ ಇಲ್ಲಿಯೂ ಕೂಡ ಏನಾಗಿದೆ, ಡಿಸ್ರಪ್ಷನ್ಗಳು ಆಗಿದೆ. ಆದರೆ ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ, ಓಕೆ, ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ ಮತ್ತು ಸೆಕೆಂಡ್ ವೇವ್ನ ನಂತರದ ಕಾಲಘಟ್ಟದಲ್ಲಿ ನೀವು ನೋಡೋದಕ್ಕೋದ್ರೆ, ಓಕೆ, ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ FDI ಜಾಸ್ತಿ ಆಗಿತ್ತು. ಯಾಕೆ FDI ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಅಂತಂದಾಗ, ಸಪೋಸ್ ಥಿಂಕ್ ಮಾಡಿ, ಯಾವುದಾದ್ರೂ ಒಂದು ದೇಶ ಅಥವಾ ಒಂದು ಪರ್ಟಿಕ್ಯುಲರ್ ಆದಂಥ ಎಕಾನಮಿ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ಈ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಂಥ ಒಂದು ಎಕಾನಮಿ ಏನಿದೆ, ಅಲ್ಲಿ ನಮಗೆ ಗೊತ್ತಿದೆ ಆಲ್ರೆಡಿ ಎಲ್ಲದರ ಶೇರ್ ಪ್ರೈಸ್ ಭಾಳ ಕಡಿಮೆ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಗೊತ್ತಿದೆ. ಆ ಕಾರಣಕ್ಕಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಅದೇ ಕಾರಣಕ್ಕಾಗಿ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಮ್ಗೆ ಏನು ಕಾಣುತ್ತೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಕಾಣುತ್ತೆ. ಅದು ಕೂಡ FDIನ ಮೂಲಕ. FDI ಅಂತಂದಾಗೇನು, ಇದು ದೀರ್ಘಾವಧಿಯಾದಂತಹ ಸೊ ಇನ್ವೆಸ್ಟ್ಮೆಂಟ್. ಇನ್ನು FEIನಲ್ಲಿ ನೀವು ನೋಡೋದಕ್ಕೋದ್ರೆ ಅಲ್ಲಿ ಡಿಕ್ರೀಸ್ ಟ್ರೆಂಡ್ ಕಾಣುತ್ತೆ. ಅವರು ಯಾವಾಗ ಜಾಸ್ತಿ ಮಾಡ್ತಾರೆ, ಯಾವಾಗ ಈ ಕ್ರೈಸಿಸ್ನಿಂದ ಹೊರಗಡೆ ಬರ್ತೀರಾ ಇಮಿಡಿಯೇಟ್ ಆವಾಗ ಮಾಡ್ತಾರೆ, ಯಾಕಂದರೆ ಲಾಭದ ಸಲುವಾಗಿ ಮಾಡೋರು. ಸೊ ಅದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಸೊ ಅದೇ ರೀತಿಯಲ್ಲಿ ಆಯಿಲನ್ನು ಬಿಟ್ಟು, ಓಕೆ, ನಾನ್ ಆಯಿಲ್, ಓಕೆ, ಸೊ ಕಚ್ಚಾ ತೈಲವನ್ನು ಅಥವಾ ತೈಲವನ್ನು ಬಿಟ್ಟು ಉಳಿದಂಥ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳನ್ನು ನೀವು ನೋಡೋದಕ್ಕೋದ್ರೆ ಅಲ್ಲಿಯೂ ಕೂಡ ಡಿಸ್ರಪ್ಷನ್ಗಳು ಆಗಿದೆ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಫಾರಿನ್ ಟ್ರೇಡನ್ನು ನೋಡೋದಕ್ಕೋದ್ರೆ, ವಿದೇಶಿ ವ್ಯಾಪಾರಗಳನ್ನು ನೋಡೋದಕ್ಕೋದ್ರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಓವರ್ ಆಲ್ ಆಗಿ ನೋಡ್ತಾ ಇದ್ರು. ಇಲ್ಲಿಯೂ ಕೂಡ ಡಿಸ್ರಪ್ಷನ್ ಆಗಿರೋದು ಕಾಣುತ್ತೆ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ. ಸೊ ಅದೇ ರೀತಿಯಲ್ಲಿ ಬಾಲ್ಟಿಕ್ ಡ್ರೈ ಇಂಡೆಕ್ಸ್, ಓಕೆ, ಸೊ ಬಾಲ್ಟಿಕ್ ಡ್ರೈ ಇಂಡೆಕ್ಸ್ ಅಂದರೆ ಏನು? ಬಾಲ್ಟಿಕ್ ಡ್ರೈ ಇಂಡೆಕ್ಸ್ ಅಂದರೆ ಸೊ ಎವರೇಜ್ ಆಗಿ ಟೋಟಲ್ ಆಗಿ ನಾವು ಏನು ಮಾಡ್ತೀವಿ, ಪೂರ್ತಿ ದೇಶದ ಅಥವಾ ಪೂರ್ತಿ ವಿಶ್ವದಲ್ಲಿ ಬೇರೆ ಬೇರೆ ಟ್ರೇಡ್ ರೂಟ್ಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅದರಲ್ಲಿ 20 ಟ್ರೇಡ್ ರೂಟ್ಗಳು ಬಹಳ ಇಂಪಾರ್ಟೆಂಟ್ ಅಂತ ತಿಳ್ಕ್ ಮಾಡ್ತೀವಿ. ಸೊ ಈ 20 ಬೇರೆ ಬೇರೆ ಟ್ರೇಡ್ ರೂಟ್ಗಳಲ್ಲಿ ಏನಾದರೂ ಡ್ರೈ ವಸ್ತುಗಳು, ಓಕೆ, ತೈಲವನ್ನು ಬಿಟ್ಟು ಉಳಿದಂಥ ವಸ್ತುಗಳನ್ನು ಏನಾದರೂ ನೀವು ಬೇರೆ ಕಡೆ ರಫ್ತು ಮಾಡ್ತಿಲ್ವಾ, ಅದಕ್ಕೆ ಉಂಟಾಗುವಂಥ ಎವರೇಜ್ ಪ್ರೈಸನ್ನು, ಅದಕ್ಕೆ ಉಂಟಾಗುವಂಥ ಸರಾಸರಿ ದರವನ್ನು ಸೊ ಹೇಳುವಂಥ ಇಂಡೆಕ್ಸ್, ಇದು ಬಾಲ್ಟಿಕ್ ಡ್ರೈ ಇಂಡೆಕ್ಸ್ ಅಂತ ಕರಿತೀವಿ.
ಸೊ ಇದನ್ನು ಬಿಡುಗಡೆ ಮಾಡುವವರು ಕೂಡ ನೋಡ್ಬೋದು. ದ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕೋಆಪರೇಷನ್ ಲಿಮಿಟೆಡ್ ಅಂತೇಳಿ ಕರಿತೀವಿ. ಸೊ ದ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಲಿಮಿಟೆಡ್. ಸೊ ಇವರು ಬಾಲ್ಟಿಕ್ ಡ್ರೈ ಇಂಡೆಕ್ಸನ್ನು ಬಿಡ್ತಾರೆ. ಬಾಲ್ಟಿಕ್ ಡ್ರೈ ಇಂಡೆಕ್ಸ್ ಏನಾಗುತ್ತೆ, ಸೊ ಎಷ್ಟು ಟ್ರಾನ್ಸ್ಪೋರ್ಟ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಜಾಸ್ತಿ ಆದರೆ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ಸೊ ಈ ಒಂದು ಕೋವಿಡ್-19 ವೇವ್ನ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ರಪ್ಷನ್ ಕಂಡಿದ್ರು, ನಂತರದಲ್ಲಿ ಇದು ಜಾಸ್ತಿ ಆಗಿದೆ, ತೈಲವನ್ನು ಬಿಟ್ಟು ಉಳಿದಂಥವು. ಓಕೆ, ಸೊ ಬಾಲ್ಟಿಕ್ ಡ್ರೈ ಇಂಡೆಕ್ಸ್. ಅದೇ ರೀತಿಯಲ್ಲಿ ನೆಟ್ ಸೇಲ್ ಪರ್ಚೇಸ್ ಆಫ್ ಡಾಲರ್ ಮತ್ತು ಎಕ್ಸ್ಚೇಂಜ್ ರೇಟನ್ನು ನೀವು ನೋಡ್ಬೋದು, ಅದರಲ್ಲಿ ಕೂಡ ಡಿಸ್ರಪ್ಷನ್ಗಳು ಕಾಣ್ತಾ ಇದೆ. ಸೊ ಆದಷ್ಟು ನಾವೇನು ಮಾಡ್ತಿದ್ವಿ, ಯಾವಾಗ ಫಸ್ಟ್ ಲಾಕ್ಡೌನ್ನ ಸಂದರ್ಭದಲ್ಲಿ ನಾವು ಆದಷ್ಟು ಇಂಪೋರ್ಟ್ಗಳನ್ನು ಕಟ್ ಮಾಡಿದ್ವಿ. ಆ ಕಾರಣಕ್ಕಾಗಿ ನಮಗೇನಾಗಿತ್ತು, ಅಲ್ಲಿ ಎಕ್ಸ್ಚೇಂಜ್ ರೇಟಲ್ಲಿ ಸೊ ಬಹಳ ಜಾಸ್ತಿ ಹೋಗಿದ್ವಿ. ಓಕೆ, ಸೊ ನಾವೇನು ಮಾಡಿದ್ವಿ, ಇಂಪೋರ್ಟನ್ನು ಭಾಳಷ್ಟು ಕಟ್ ಮಾಡಿಬಿಟ್ಟಿದ್ವಿ. ಸೊ ಎಕ್ಸ್ಪೋರ್ಟನ್ನು ಕೂಡ ಮಾಡ್ಕೋತಾ ಇದ್ವಿ. ಆ ಕಾರಣಕ್ಕಾಗಿ ನಮಗೇನಾಗ್ತಿದೆ, ಸೊ ಎಕ್ಸ್ಪೋರ್ಟನ್ನು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ವಿ, ಬಟ್ ಆದರೆ ಇಂಪೋರ್ಟನ್ನು ಭಾಳ ಜಾಸ್ತಿಯಾಗಿ ಕಟ್ ಮಾಡಿದ್ವಿ. ಅಲ್ಲಿ ನಮಗೇನಾಗಿದೆ, ಎಕ್ಸ್ಚೇಂಜ್ ರೇಟ್ ಜಾಸ್ತಿ ಆಗಿದ್ದು ಕಾಣ್ತಿತ್ತು. ಸೊ ಅದನ್ನು ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಅಗೇನ್ ಸೆಕೆಂಡ್ ವೇವ್ನಲ್ಲಿ ಕೂಡ ಅದೇ ರೀತಿಯಲ್ಲಿ ಕಾಣ್ತಾರೆ. ಇನ್ನು ಫಾರಿನ್ ಎಕ್ಸ್ಚೇಂಜ್ ರಿಸರ್ವನ್ನು ನೋಡೋದಕ್ಕಾದರೆ ಇದು ಮಾತ್ರ ಭಾಳ ಇಂಪಾರ್ಟೆಂಟ್. ಫಾರೆಕ್ಸ್ ರಿಸರ್ವ್ ನಾನು ಮತ್ತೆ ಸೊ ಈ ಒಂದು ಕ್ಲಾಸ್ನಲ್ಲಿ ಕೂಡ ಭಾಳ ಸಲ ಹೇಳಿದ್ದೀನಿ, ಯಾವತ್ತೂ ನೋಡಿರೋದಂಥ ಒಂದು ನ್ಯೂ ಹೈಟಿಗೆ ನಾವು ಹೋಗಿದ್ವಿ ಫಾರಿನ್ ಎಕ್ಸ್ಚೇಂಜಲ್ಲಿ, ಫಾರೆಕ್ಸ್ ರಿಸರ್ವಲ್ಲಿ. ಸೊ ಮೊದಲು ನಾವು 400 ಅಥವಾ 500 ಬಿಲಿಯನ್ ಡಾಲರ್ನ ಗಡಿಯನ್ನು ದಾಟೇ ಇರಲಿಲ್ಲ ಇಲ್ಲಿ ತನಕ. ಆದರೆ ಈ ಸಲ ಏನು ಮಾಡಿದ್ವಿ, ಅದನ್ನು ದಾಟಿ 600 ಕೂಡ ದಾಟ್ಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಅಷ್ಟು ಜಾಸ್ತಿ ಆಗಿದೆ ಫಾರೆಕ್ಸ್ ರಿಸರ್ವ್, ಅಷ್ಟು ಜಾಸ್ತಿ ಆಗಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇನ್ನು ವ್ಯಾಕ್ಸಿನೇಷನ್ ಕವರೇಜನ್ನು ನೋಡೋದಕ್ಕೋದ್ರೆ, ವ್ಯಾಕ್ಸಿನೇಷನ್ ಕವರೇಜಲ್ಲಿ ಕೂಡ ನಾವೇನು ಮಾಡಿದ್ವಿ, ಸೊ ಭಾಳಷ್ಟು ಇನ್ಕ್ರೀಸನ್ನು ಮಾಡ್ಕೊಂಡಿದ್ವಿ. ಅಥವಾ ಸೊ ಇದನ್ನು ನಂತರದಲ್ಲಿ ಕೂಡ ಮತ್ತೆ ಬೇರೆ ದೇಶಗಳ ಜೊತೆಯಲ್ಲಿ ಕಂಪೇರ್ ಮಾಡ್ತೀವಿ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಕೂಡ ನಾವು ಎಲ್ಲಕ್ಕಿಂತ ಮುಂದುಗಡೆ ಇದ್ದೀವಿ ಅನ್ನೋದು ನೋಡ್ಬೋದು, ವ್ಯಾಕ್ಸಿನೇಷನ್ ಕವರೇಜ್. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ 10 ಕೋಟಿ ಇಂಡಿಯಾ ಏನಾದರೂ ಡೋಸನ್ನು ರೀಚ್ ಮಾಡುತ್ತೆ, ಜನರಿಗೆ 10 ಕೋಟಿ ಡೋಸ್ಗಳನ್ನು ಕೊಡುತ್ತೆ ಅಂತಂದರೆ ಅದಕ್ಕೆ ಎಷ್ಟೆಷ್ಟು ಟೈಮ್ ಹಿಡಿದಿದೆ ಅಂತ ನೋಡೋದಕ್ಕೋದ್ರೆ, ಮೊದಲ 10 ಕೋಟಿಯಲ್ಲಿ ನೀವು ಜಸ್ಟ್ 86 ದಿನದಲ್ಲಿ ಮಾಡಿದ್ವಿ. ಓಕೆ, ಅಗೇನ್ ಜಸ್ಟ್ 86 ದಿನ ಅಂತ ಹೇಳೋದಕ್ಕಾಗಲ್ಲ, 3 ತಿಂಗಳುಗಳು. ನಂತರದಲ್ಲಿ ನಾವು ಏನು ನೋಡ್ತೀವಲ್ಲ, ನಂತರದಲ್ಲಿ ಬಹಳ ಕಡಿಮೆ ಟೈಮನ್ನು ತೊಗೊಂಡಿದ್ದೀವಿ. ಈಗ ಸದ್ಯದಲ್ಲಿ ನೀವು ನೋಡೋದಕ್ಕೋದ್ರೆ 150 ಕೋಟಿಯನ್ನು ರೀಚ್ ಆಗೋದಕ್ಕೆ ಜಸ್ಟ್ 15 ದಿನಗಳನ್ನು ತಗೋತೀವಿ ಅಂತ ಹೇಳ್ತಾರೆ. ಸೊ ಈ ಥರ ಎಸ್ಟಿಮೇಷನನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಟೋಟಲ್ ಡೋಸಸ್ ಅಡ್ಮಿನಿಸ್ಟ್ರೇಟೆಡ್ ಅಕ್ರಾಸ್ ಕಂಟ್ರಿ ಅಂತ ಹೇಳಿದಾಗ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಎಷ್ಟು ಡೋಸ್ಗಳನ್ನು ಕೊಟ್ಟಿದ್ದಾರೆ ಬೇರೆ ದೇಶದವರು, ನಾವೆಷ್ಟು ಡೋಸ್ಗಳನ್ನು ಕೊಟ್ಟಿದ್ದೇವೆ ಅಂತಂದಾಗ ನೋಡಿ, ಎಂತೆಂಥ ದೊಡ್ಡದಾದಂಥ ಅಥವಾ ಬಹಳ ಮುಂದುವರಿದಂಥ ದೇಶಗಳು ಕೂಡ ನಮ್ಮಿಂದ ಬಹಳ ಇದೆ. ಸೊ ಯಾಕಂದರೆ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದಾಗಿ ಇನ್ನೂ ತನಕ ಎಲ್ಲರನ್ನ ಕವರ್ ಮಾಡೋದು ಆಗಿಲ್ಲದೆ ಇರ್ಬೋದು. ಬಟ್ ಸ್ಟಿಲ್ ನಾವೇನು ಮಾಡ್ತಾಯಿದ್ವಿ, ನಾವು ಉಳಿದಂತಹ ದೇಶಗಳಿಗಿಂತ ಬಹಳ ಜಾಸ್ತಿ ಮುಂದೆ ಇದ್ವಿ. ಇಷ್ಟು ಜನರಿಗೆ ವ್ಯಾಕ್ಸಿನೇಷನನ್ನು ಕೊಡೋದು ಅಷ್ಟು ಈಸಿ ಅಲ್ಲ. ಸೊ ಆ ಕಾರಣಕ್ಕಾಗಿ ಇಂಡಿಯಾ ಏನಿದೆ ಭಾಳ ಮುಂದಕ್ಕಿದೆ ಅನ್ನೋದು ಗೊತ್ತಿರಲಿ. ಸೊ ಇನ್ನು ಇದನ್ನ ಜೊತೆಯಲ್ಲಿ ನಾವೇನು ಮಾಡ್ತೀವಿ, ಮ್ಯಾಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಓಕೆ, ಸೊ ಬೇರೆ ಇಂಡಿಕೇಟರ್ಗಳನ್ನು ಸೊ ಇಲ್ಲಿ ತಗೊಂಡು ಬರ್ತಾರೆ. ಅಗೇನ್ ಈ ಇಂಡಿಕೇಟರ್ಗಳನ್ನು ಹೇಳಬೇಕಾದ್ರೆ ಇಲ್ಲಿ ನಮಗೆ ಇಂಡಿಕೇಟರ್ಗಳನ್ನು ಅಷ್ಟು ಇಂಪಾರ್ಟೆಂಟಾಗಿ ನಾವು ನೋಡುವ ಅವಶ್ಯಕತೆ ಇಲ್ಲದಿದ್ರೂ ಕೂಡ ಇಲ್ಲಿ ನಾವೇನನ್ನು ನೋಡಬೇಕು, ಸೊ ಯಾವ್ಯಾವ ಸಂದರ್ಭದನ್ನು ಇವರು ಕಂಪೇರ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಸೊ ಒಂದು ಯಾವುದು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತೇಳಿ ಕರಿತೀವಿ, 2008-09. ಓಕೆ, ರಿಸೆಷನ್ನ ಪೀರಿಯಡ್ ಅದು ಕೂಡ. ಓಕೆ, ಸೊ ಅಲ್ಲಿ ಕೂಡ ಯಾವ ರೀತಿಯ ಇನ್ಫ್ಲೇಷನ್ ಇತ್ತು ಅದನ್ನು ನೋಡ್ತಾರೆ. ಟೇಪರ್ ತಂತ್ರಂ ಅಂತಂದಾಗ ಫೆಡ್ ಟೇಪರಿಂಗ್ ಅಂತೇಳಿ ಕರಿತೀವಿ. ಫೆಡ್ ಟೇಪರಿಂಗ್ ಅಂತಂದಾಗ ಫೆಡರಲ್ ರಿಸರ್ವ್ ಏನಿದೆ, ಸೊ ಅಮೇರಿಕಾದ ಅಥವಾ USA ಸೆಂಟ್ರಲ್ ಬ್ಯಾಂಕ್. ಈ ಸೆಂಟ್ರಲ್ ಬ್ಯಾಂಕ್ ಏನು ಮಾಡುತ್ತೆ, ತಾನು ಹಲವಾರು ಸ್ಟೆಪ್ಗಳನ್ನು, ಮಾನಿಟರಿ ಪಾಲಿಸಿಯ ಮೂಲಕ ಹಲವಾರು ಸ್ಟೆಪ್ಗಳನ್ನು ತಗೊಳುತ್ತೆ. ಅದರಲ್ಲಿ ಕ್ವಾಂಟಿಟೇಟಿವ್ ಈಸಿಂಗನ್ನು ಮಾಡುತ್ತೆ. ಆ ಥರ ಕ್ವಾಂಟಿಟೇಟಿವ್ ಈಸಿಂಗ್ ಮಾಡಿದಾಗ ಅದು ಬೇರೆ ದೇಶಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಆ ದೇಶದಲ್ಲಿ ಕಡಿಮೆ ಬೆಲೆಯಲ್ಲಿ ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಲೋನನ್ನು ತಗೊಂಡು ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಜಾಸ್ತಿ ಇರ್ತಾರೆ. ಅದನ್ನ ಟೇಪರ್ ಅಂತ ಕರಿತಿದ್ದಾರೆ. ಸೊ ಅದೇ ರೀತಿಯಲ್ಲಿ ಕೋವಿಡ್-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಅಂದರೆ 2021-22 ಈ ಥರದ್ದೆಲ್ಲ ಯಾವ್ಯಾವ ರೀತಿಯ ಪ್ರಾಬ್ಲಮ್ಗಳಾಗಿದೆ ಅಥವಾ ಇನ್ಫ್ಲೇಷನ್ ಎಷ್ಟಾಗಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ಇಂಡಿಯಾದ ಗ್ರಾಸ್ ಫಿಸಲ್ ಡೆಫಿಸಿಟ್ ಎಷ್ಟಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿಯಲ್ಲಿ ಯಾಕೆ ಇದು ಮೂರನ್ನು ಕಂಪೇರ್ ಮಾಡ್ತಿದ್ರೆ, 3 ಸಂದರ್ಭ ನಾವು ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ರಿಸೆಷನ್ನ ಸಂದರ್ಭ ಅನ್ನೋ ಕಾರಣಕ್ಕಾಗಿ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಅದರ್ ದ್ಯಾನ್ ದ್ಯಾಟ್ ಸೊ ನಾವು ಇದು ಮಾಡೋ ಅವಶ್ಯಕತೆ ಇಲ್ಲ, ಜಾಸ್ತಿಯಾಗಿ ಫ್ಯಾಕ್ಟನ್ನು ನೋಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಂತರದಲ್ಲಿ ಮತ್ತೆ ಈಚ್ ಇಂಡಿವಿಜುವಲ್ ಕಾನ್ಸೆಪ್ಟನ್ನು ನಾವು ಡಿಟೇಲ್ ಆಗಿ ನೋಡ್ತೀವಿ ಎಕನಾಮಿಕ್ ಸರ್ವೆಯಲ್ಲಿ. ಆ ಕಾರಣಕ್ಕಾಗಿ ಫ್ಯಾಕ್ಟನ್ನು ಜಾಸ್ತಿಯಾಗಿ ನೋಡುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಸರ್ಪ್ಲಸ್ ಆಗಿದ್ದೀವಿ. ಅಗೇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಅನ್ನು ನೋಡೋದು ಅಂದ್ರೆ ಮೀನಿಂಗ್ ಏನು, ನಾವು ಜಾಸ್ತಿ
ಎಕ್ಸ್ಪೋರ್ಟ್ ಮಾಡಿದ್ವಿ ಕಂಪೇರ್ ಟು ಇಂಪೋರ್ಟ್. ಓಕೆ, ನಾವು ಏನನ್ನ ಆಮದು ಮಾಡ್ಕೋತೀವೋ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ವಿ ಅಂತೇಳಿ ಅರ್ಥ. ಅದರಲ್ಲಿ ನಮಗೇನಾಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದಾಗ ಅದರಲ್ಲಿ ಕರೆಂಟ್ ಅಕೌಂಟ್ ಕೂಡ ಇದೆ, ಅದೇ ರೀತಿಯಲ್ಲಿ ನಮಗೆ ಕ್ಯಾಪಿಟಲ್ ಅಕೌಂಟ್ ಕೂಡ ಇದೆ. ಅವೆಲ್ಲವುಗಳನ್ನ ಸೇರಿಸಿ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬರುತ್ತೆ. ಅದರಲ್ಲಿ ನಾವು ಸರ್ಪ್ಲಸಲ್ಲಿ ಇರೋ ಕಾರಣಕ್ಕಾಗಿ ನಮ್ಮ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗ್ತಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಸರ್ಪ್ಲಸಲ್ಲಿದ್ದರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸಲ್ಲಿದ್ದರೆ ಮಾತ್ರ ನಮ್ಮ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಾದರೂ ಡೆಫಿಸಿಟಲ್ಲಿದ್ದರೆ ನಮ್ಮ ಫಾರೆಕ್ಸ್ ರಿಸರ್ವ್ನಿಂದ ದುಡ್ಡನ್ನು ತೆಗೆದು ಅದಕ್ಕೆ ಕೊಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅದು ಕೂಡ ಗೊತ್ತಿಲ್ಲ. ಸಿಮಿಲರ್ಲಿ ಫಾರೆಕ್ಸ್ ರಿಸರ್ವ್ ಮತ್ತು ಇಂಪೋರ್ಟ್ ಕವರ್ ಅಂತಂದ್ರೆ ಏನು, ಅಕಸ್ಮಾತಾಗಿ ನಾವು ಥಿಂಕ್ ಮಾಡೋಣ, ನಮ್ಮ ಹತ್ರ ಬೇರೆ ಕರೆನ್ಸಿಗೆ ದುಡ್ಡನ್ನು ಕನ್ವರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆದ್ರೂ ಕೂಡ ನಮ್ಮಲ್ಲಿ ಆಲ್ರೆಡಿ ಇರುವಂತಹ ಫಾರಿನ್ ಕರೆನ್ಸಿಯನ್ನು ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಇರುವಂಥ ವಿದೇಶಿ ಹಣವನ್ನು, ವಿದೇಶಿ ಕರೆನ್ಸಿಗಳು ಏನು ಫಾರೆಕ್ಸ್ ರಿಸರ್ವ್ನಲ್ಲಿ ಇದೆಯಲ್ವಾ, ಅವುಗಳನ್ನು ಬಳಸ್ಕೊಂಡು ನಮ್ಮ ಕರೆನ್ಸಿನ ನಾವು ಕನ್ವರ್ಟ್ ಮಾಡದೇ ಇದ್ರೂ ಅದೇ ಕರೆನ್ಸಿ, ಫಾರಿನ್ ಕರೆನ್ಸಿನ ಯೂಸ್ ಮಾಡಿಕೊಂಡು ಅದನ್ನು ನಾವು ಎಷ್ಟು ತಿಂಗಳುಗಳ ಕಾಲ ನಾವು ಒಂದು ಪರ್ಟಿಕ್ಯುಲರ್ ಅಂತ ಇಂಪೋರ್ಟನ್ನು ಮಾಡ್ಬೋದು, ಆಮದನ್ನು ಮಾಡ್ಬೋದು ಅಂತೇಳಿ ಹೇಳೋದೇನಿಲ್ಲ, ಅದನ್ನು ಇಂಪೋರ್ಟ್ ಕವರ್ ಅಂತೇಳಿ ಕರಿತೀವಿ. ಇದನ್ನು ನೀವೇನಾದ್ರು ನೋಡೋದಕ್ಕೋದ್ರೆ ಈಗ ಸದ್ಯದಲ್ಲಿ ನಾವೇನಿದ್ವಿ, ಇಂಪೋರ್ಟ್ ಕವರ್ ಹತ್ರ 15 ತಿಂಗಳುಗಳ ಕಾಲ ನಾವು ರೂಪಾಯಿಯನ್ನು ಬೇರೆ ದೇಶದ ಡಿನಾಮಿನೇಷನ್ಗೆ ಕನ್ವರ್ಟ್ ಮಾಡದೇ ಇದ್ರೂ ಕೂಡ ನಾವೇನು ಮಾಡ್ಬೋದು, ಆಮದು ಮಾಡ್ಬೋದು. ಅಷ್ಟು ನಮ್ಮ ಹತ್ರ ಫಾರೆಕ್ಸ್ ರಿಸರ್ವ್ ಇದೆ ಅಂತೇಳಿ ಮೀನಿಂಗ್. ಅಗೇನ್ ಫಾರೆಕ್ಸ್ ರಿಸರ್ವನ್ನು ನೀವು ನೋಡ್ಬೋದು, ಇದೇನಾಗಿದೆ 600ಕ್ಕಿಂತ ಜಾಸ್ತಿ ಆಗಿರೋದು ಕಾಣುತ್ತೆ. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ರೆವೆನ್ಯೂದ ಬಗ್ಗೆ ಹೇಳ್ತಿದ್ದಾರೆ. ಅಗೇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತಂದಾಗ ಏನು, ನೇರ ತೆರಿಗೆ ಅಂತಂದಾಗ ಇದು ನಾವು ಯಾರ ಮೇಲೆ ಈ ಒಂದು ತೆರಿಗೆ ಬಿದ್ದಿದೆಯೋ ಅವನೇ ಕಟ್ಟಬೇಕು ಅಂತಂದರೆ ಅದು ಡೈರೆಕ್ಟ್ ಟ್ಯಾಕ್ಸ್. ಯಾವ ತೆರಿಗೆ ಒಬ್ಬನ ಮೇಲೆ ಬಿದ್ದಿರುತ್ತೆ, ಆದರೆ ಅವನು ದುಡ್ಡನ್ನು ಕೊಡ್ತಾನೆ, ಅವನು ಡೈರೆಕ್ಟಾಗಿ ಗೌರ್ಮೆಂಟ್ಗೆ ಕಟ್ಟಲ್ಲ, ಅವನ ಬದಲಾಗಿ ಬೇರೆಯವರು ಕಟ್ತಾರೆ ಅಂದರೆ ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ GST. ಓಕೆ, GSTಯಲ್ಲಿ ನಾವೆಲ್ಲ ದುಡ್ಡನ್ನು ಪೇ ಮಾಡಿದ್ವಿ. ನಿಜ, ಯಾವುದೋ ಒಂದು ಸೋಪನ್ನು, ಯಾವುದೋ ಟೂತ್ಪೇಸ್ಟನ್ನು ಪರ್ಚೇಸ್ ಮಾಡಬೇಕಾದ್ರೆ ನಾವೆಲ್ಲ ದುಡ್ಡನ್ನು ಪೇ ಮಾಡಿದ್ವಿ, ಆದರೆ ನಾವು ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕಟ್ತಾ ಇಲ್ಲ, ಅದರ ಬದಲಾಗಿ ಆ ಅಂಗಡಿಯವನು ಅಥವಾ ಅವನಿಗಿಂತ ಮೊದಲಿನ ಹೋಲ್ಸೇಲರ್, ಓಕೆ, ಸಗಟು ವ್ಯಾಪಾರಿಯು ಅದನ್ನು ಕಟ್ತಾ ಇದ್ದಾನೆ. ಅದು ಡಿಫ್ರೆನ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇದನ್ನು ನೀವು ನೋಡೋದಕ್ಕೋದ್ರೆ ಇಲ್ಲೇನು ಕಾಣುತ್ತೆ, ಕಾರ್ಪೊರೇಷನ್ ಟ್ಯಾಕ್ಸ್ ಇಲ್ಲಿ ನಮಗೆ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ದನ್ನು ನೋಡ್ಬೋದು. ಓಕೆ, ಅದು ಯಾವಾಗ ಏಪ್ರಿಲ್ನಿಂದ ನವೆಂಬರ್ 2020 ತನಕ. ಅದೇ ರೀತಿಯಲ್ಲಿ ನಾವು ಬೇರೆ ಟ್ಯಾಕ್ಸ್ಗಳನ್ನು ಕೂಡ ನೀವು ನೋಡೋದಕ್ಕೋದ್ರೆ, ಓಕೆ, ಇನ್ಕಮ್ ಟ್ಯಾಕ್ಸನ್ನು ಕೂಡ ನೋಡ್ಬೋದು, ಅಲ್ಲಿಯೂ ಕೂಡ ಕಟ್ ಡೌನ್ ಆಗಿರೋದನ್ನು ನೋಡ್ತೀರಾ. ಕಸ್ಟಮ್ ಡ್ಯೂಟಿಯನ್ನು ನೋಡ್ಬೋದು, ಅಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದನ್ನು ನೋಡ್ತೀರಾ. ಯೂನಿಯನ್ ಎಕ್ಸೈಸ್ ಡ್ಯೂಟಿ ಮಾತ್ರ ಇದು ಏನಾಗಿದೆ, ಜಾಸ್ತಿ ಆಗಿದೆ. ಇದನ್ನು ನೀವು ಅಬ್ಸರ್ವ್ ಕೂಡ ಮಾಡ್ಬೋದು. ಎಲ್ಲಿಂದ ಅಂತಂದರೆ ಈ ಯೂನಿಯನ್ ಎಕ್ಸೈಸ್ ಡ್ಯೂಟಿನ ಒಂದು ಇಂಪಾರ್ಟೆಂಟ್ ಆದಂಥ ವಸ್ತುವಿನ ಮೇಲೆ, ಅದು ಯಾವುದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ಮೇಲೆ ಅಪ್ಲೈ ಮಾಡ್ತಾರೆ. ನಮ್ಮಲ್ಲಿ ಏನಾಗಿದೆ, ಪೆಟ್ರೋಲಿಯಂ ಉತ್ಪನ್ನಗಳ ದರ ಯಾವಾಗ ಅಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಕಡಿಮೆ ಆಗಿತ್ತಲ್ವ, ಆವಾಗ ಎಲ್ಲೂ ನಾವು ಕಡಿಮೆ ಮಾಡಿಲ್ಲ, ಅದರ ಬದಲಾಗಿ ತೆರಿಗೆಯನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ವಿ. ತೆರಿಗೆ ಜಾಸ್ತಿ ಮಾಡಿಕೊಂಡು ಈಗ ತೆರಿಗೆ ಅದೇ ಜಾಸ್ತಿ ಇರೋದನ್ನೇ ಕಂಟಿನ್ಯೂ ಮಾಡ್ತೀವಿ. ಅಥವಾ ನೀವು ಏನಾಗುತ್ತೆ, ನಮಗೆ ಈಗ 116 ರೂಪಾಯಿಗೆ ಅಥವಾ 110 ರೂಪಾಯಿಗೆ ನಮಗೆ ಪೆಟ್ರೋಲ್ ಸಿಗ್ತಾ ಇದೆ ಅಂತಂದರೆ, ಆ 110 ರೂಪಾಯಲ್ಲಿ ಒರಿಜಿನಲ್ ಪೆಟ್ರೋಲ್ನ ಬೆಲೆ ಎಷ್ಟಾಗುತ್ತೆ ಇದೆ ಎಲ್ಲರ ಕಮಿಷನನ್ನು ಕೂಡ ಹಿಡ್ಕೊಂಡು, ಅಂದರೆ ಯಾರು ಡಿಸ್ಟ್ರಿಬ್ಯೂಟ್ರು, ಯಾರು ಅದನ್ನು ಲಾಸ್ಟಿಗೆ ಹಾಕ್ತಾನೆ, ಅವ್ರದ್ದೆಲ್ಲರದನ್ನು ನೀವು ಕಮಿಷನ್ ಹಿಡ್ಕೊಂಡ್ರೂ ಕೂಡ ಅದು ಎಷ್ಟಾಗ್ಬೋದು, ಹಬ್ಬ ಅಂದರೆ 50 ರೂಪಾಯಿ ಆಗ್ಬೋದು. ಉಳಿದಿರೋದು ತೆರಿಗೆಯ ರೂಪದಲ್ಲಿದೆ. ಅದರಲ್ಲಿ 2 ರೀತಿಯ ತೆರಿಗೆ ಕಾಣುತ್ತೆ. ಒಂದು ಯೂನಿಯನ್ ಗೌರ್ಮೆಂಟ್ದು ಯೂನಿಯನ್ ಎಕ್ಸೈಸ್ ಡ್ಯೂಟಿ ಕಾಣುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಇನ್ನೊಂದು ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರಗಳ ಸರ್ವಿಸ್ ಟ್ಯಾಕ್ಸ್ ಕೂಡ ಕಾಣುತ್ತೆ, ಸೇಲ್ಸ್ ಟ್ಯಾಕ್ಸ್ ಕೂಡ ಕಾಣುತ್ತೆ. ಇವೇನಿಗಿಲ್ಲ, ಇವುಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದನ್ನು ಬಿಟ್ಟು ನಾವೇನಾದ್ರು ನೋಡೋದಕ್ಕೋದ್ರೆ GSTಯನ್ನು ನೋಡೋದಕ್ಕೋದ್ರೆ GSTಯಲ್ಲಿ ಕೂಡ ಕಡಿಮೆ ಆಗಿದೆ. ಯಾವಾಗ 2020 ಸಂದರ್ಭದಲ್ಲಿ. ನಂತರದಲ್ಲಿ ನೀವು ನೋಡೋದಕ್ಕೋದ್ರೆ ಏಪ್ರಿಲ್ನಿಂದ ನವೆಂಬರ್ 2021 ನೋಡೋದಕ್ಕೋದ್ರೆ ಅಲ್ಲಿ ರಿಕವರಿ ಆಗಿರೋದು ಕಾಣುತ್ತೆ. ಆಲ್ಮೋಸ್ಟ್ ಎಲ್ಲದರಲ್ಲಿಯೂ ಕೂಡ ನಾವೇನಾಗಿದ್ದೀವಿ, ರಿಕವರಿ ಆಗಿದ್ದೀವಿ. ಇದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್. ಇದರಲ್ಲಿ ಎಲ್ಲದರ ಟ್ರೆಂಡ್ ಒಂದೇ ರೀತಿ ಇದೆ, ಒಂದರ ಟ್ರೆಂಡ್ ಮಾತ್ರ ಚೇಂಜ್ ಇರೋದ್ರಿಂದಾಗಿ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕಷ್ಟೆ. ಆ ಟ್ರೆಂಡನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಫಿಸಲ್ ಮತ್ತು ಪ್ರೈಮರಿ ಡೆಪಿಸಿಟ್ಗಳನ್ನು ನೀವು ನೋಡೋದಕ್ಕೋದ್ರೆ, ಕೋಶೀಯ ಕೊರತೆ ಮತ್ತು ಪ್ರಾಥಮಿಕ ಕೊರತೆಯನ್ನು ನೀವು ನೋಡೋದಕ್ಕೋದ್ರೆ ಇಲ್ಲಿಯೂ ಕೂಡ ಕೊರತೆಗಳು ಜಾಸ್ತಿ ಆಗಿದ್ದು ಕಾಣುತ್ತೆ 2020 ಸಂದರ್ಭದಲ್ಲಿ. ಹಾಗಾದರೆ ಫಿಸಲ್ ಡೆಪಿಸಿಟ್ ಮತ್ತು ಪ್ರೈಮರಿ ಡೆಪಿಸಿಟ್ಗೆ ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಫಿಸಲ್ ಡೆಪಿಸಿಟಲ್ಲಿ ಲೋನ್ನ ಅಮೌಂಟನ್ನು ಬಿಟ್ಟಿದ್ದೀವಿ. ಪ್ರಾಥಮಿಕ ಡೆಪಿಸಿಟ್ನ ಒಳಗಡೆ, ಫಿಸಲ್ ಡೆಪಿಸಿಟ್ನ ಒಳಗಡೆ ಏನು ಇಂಟ್ರೆಸ್ಟನ್ನು ಪೇ ಮಾಡೋದಿತ್ತು ಅದನ್ನು ಕೂಡ ಬಿಟ್ಟಿದ್ದೀವಿ.
ಅಗೇನ್ ಸೊ ಇದನ್ನು ಭಾಳ ಡೀಟೇಲ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ಅಕಸ್ಮಾತಾಗಿ ಇದರಲ್ಲಿ ನೀವು ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಡೆಫಿಸಿಟ್ ಏನು ಅಂತೇಳಿ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಫಿಸಲ್ ಡೆಫಿಸಿಟ್ ಮತ್ತು ಪ್ರೈಮರಿ ಡೆಫಿಸಿಟ್ ಅಥವಾ ಇದರ ಜೊತೆಯಲ್ಲಿ ಟೋಟಲ್ ಆಗಿ 6 ಡೆಫಿಸಿಟ್ಗಳನ್ನು ಹೇಳ್ತೀನಿ. ಸೊ ನೋಡ್ಬೋದು. ಸೊ 6 ಡೆಫಿಸಿಟ್ಗಳು ಯಾವ್ಯಾವುದು ಅಂತಂದರೆ ಬಜೆಟರಿ ಡೆಫಿಸಿಟ್ ಒಂದು, ಕ್ಯಾಪಿಟಲ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್, ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್, ಫಿಸಲ್ ಡೆಫಿಸಿಟ್ ಮತ್ತು ಪ್ರೈಮರಿ ಡೆಫಿಸಿಟ್. ಈ 6 ಡೆಫಿಸಿಟ್ಗಳನ್ನು ಒಂದ್ಸಲ ನೋಡ್ಬೋದು. ಓಕೆ, ಸೊ ಅವುಗಳು ಯಾವುದು ಅಂತೇಳಿ ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ, ಗ್ರಾಸ್. ಸೊ ಇಲ್ಲಿ ಗ್ರಾಸ್ ಎನ್ ಪಿ ಅಂತಂದ್ರೆ ಯಾವುದು, ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ನ ಬಗ್ಗೆ ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ಟೋಟಲ್ ಆಗಿ ನಾವು ಯಾವುದ್ರ ಬಗ್ಗೆ ನೋಡ್ತಿದ್ವಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ಕಾರ್ಯಾಚರಣೆಯಲ್ಲಿ ಇಲ್ಲದಂಥ ಸ್ವತ್ತುಗಳನ್ನು ನೋಡ್ತಾ ಇದ್ವಿ. ಸೊ ಅದು ಕೂಡ ಎಲ್ಲಿ ಅಂತಂದರೆ SCB ಅಂದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ನೋಡ್ತೀವಿ. ಈ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಎಷ್ಟು NPA ಇದೆ, NPA ಅನ್ನೋದೇನು ಹೇಳುತ್ತೆ, ನಮ್ಮಲ್ಲಿ ಸರಿಯಾಗಿ ರಿಕವರಿ ಆಗದೇ ಇರುವಂಥ ಲೋನ್ನ ಬಗ್ಗೆ ಮಾತಾಡುತ್ತೆ. ಸೊ ಇದನ್ನು ನೀವು ನೋಡೋದಕ್ಕೋದ್ರೆ ನಮಗೇನಾಗುತ್ತೆ, 2017-18ರಲ್ಲಿ ಬಹಳ ಜಾಸ್ತಿ ಇತ್ತು, ಆದರೆ ನಂತರದಲ್ಲಿ ಇದು ಕಡಿಮೆ ಆಗ್ತಾ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ. NPA ಕಡಿಮೆ ಆಗ್ತಾ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಒಂದು ರೀಸನ್ ಕೂಡ ಇದಿದೆ, ಏನಪ್ಪ ಅಂತಂದರೆ 2018ರಲ್ಲಿ ನಾವೇನು ಮಾಡಿದ್ವಿ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅನ್ನುವಂಥ ಒಂದು ನಿಯಮವನ್ನು ಜಾರಿಗೆ ತಂದ್ವಿ. ಅದು ಕೂಡ ಒಂದು ರೀತಿಯಲ್ಲಿ ಕಾರಣ, NPA ಕಡಿಮೆ ಆಗೋದಕ್ಕೆ ಅದು ಕೂಡ ಒಂದು ರೀತಿಯಲ್ಲಿ ಕಾರಣ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋನ ನೋಡೋದಕ್ಕೋದ್ರೆ, ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತಂದಾಗ ಇದ್ರಲ್ಲಿ ಏನಾಗುತ್ತೆ, ನಮಗೆ ಬೇಸೆಲ್ ನಾರ್ಮ್ಸ್ ಅಂತೇಳಿ ಬರುತ್ತೆ. ಬೇಸೆಲ್ ನಾರ್ಮ್ಸ್ ಅಂದಾಗ 1, 2, 3 ರೀತಿಯ ನಾರ್ಮ್ಸ್ಗಳು ಬರುತ್ತೆ. ಅಗೇನ್ ಸೊ ಒಂದು ಭಾಳ ಹಳೇದು 1988ರದ್ದು, 2 2004ರ ಸಂದರ್ಭದ್ದು, ಇನ್ನು 3 ಅಂತಂದಾಗ ರೀಸೆಂಟ್ ಒಂದು. ಸೊ ಈಗ ಸದ್ಯದಲ್ಲಿ ನಾವು ಕೂಡ ನಮ್ಮ ಬ್ಯಾಂಕುಗಳು ಕೂಡ ಯಾವುದನ್ನು ಫಾಲೋ ಮಾಡಬೇಕಂದ್ರೆ ಬೇಸಲ್ 3ನ ನಾರ್ಮ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಇದರ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪ, ಬೇಸಲ್ 3 ಅಂತಂದರೆ ಸೊ ಇಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕುಗಳು ಕಾರ್ಯಾಚರಣೆಯನ್ನು ಮಾಡಿಸ್ತಾ ಇದೆ ಅಂತಂದಾಗ ಅವುಗಳ ಎಮರ್ಜೆನ್ಸಿ ಟೈಮಲ್ಲಿ ಅವರ ಹತ್ರ ಒಂದಿಷ್ಟು ದುಡ್ಡು ಅಥವಾ ಒಂದಿಷ್ಟು ಬಂಡವಾಳ ಅದರ ಸಲುವಾಗಿ ಇರಬೇಕು, ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಆಗಬೇಕು ಅಂತ. ಆ ಥರ ಬಂಡವಾಳದ ರೂಪದಲ್ಲಿ ಏನಿಟ್ಟಿರ್ತಲ್ವ, ಸೊ ಅದು ಮತ್ತು ಎಷ್ಟನ್ನು ಲೋನ್ನ ರೂಪದಲ್ಲಿ ಕೊಟ್ಟಿದ್ದಾರೆ, ಇದು ಎರಡರ ಮಧ್ಯದ ಅನುಪಾತವನ್ನು ಹೇಳಿದ್ರೆ ಅದು ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಕೇಳ್ತೀವಿ. ಸೊ ಈ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಆ್ಯಸ್ ಆಫ್ ನೋ ನೀವೇನಾದರೂ ನೋಡೋದಕ್ಕೆ ಹೋದರೆ, ಸೊ ನಮ್ಮ ಬೇಸಲ್ 3 ನಾರ್ಮ್ಸ್ನ ಪ್ರಕಾರ 9% ಇದೆ. ಸೊ ಭಾರತದಲ್ಲಿ RBI ಏನು ಮಾಡುತ್ತೆ, ಅದನ್ನು 10% ಮೇಂಟೈನ್ ಮಾಡಿ ಅಂತೇಳಿ ಹೇಳುತ್ತೆ. ಸೊ ಇದನ್ನು ನೀವೇನಾದರೂ ಅಬ್ಸರ್ವ್ ಮಾಡೋದಕ್ಕೆ ಹೋದರೆ ಇಲ್ಲೇನಾಗಿದೆ, 18-19ರ ನಂತರದಲ್ಲಿ ಅಥವಾ ನೀವು ಇಲ್ಲೇನಾದರೂ ಅಬ್ಸರ್ವ್ ಮಾಡೋದಕ್ಕೆ ಹೋದರೆ 14-15ರ ನಂತರದಲ್ಲಿ ಇದೇನಾಗಿದೆ, ಸೊ ಇನ್ಕ್ರೀಸ್ ಆಗಿರುವ ಟ್ರೆಂಡನ್ನು ಕಾಣ್ಬೋದು. ಯಾಕೆ 14-15ರ ನಂತರ ಇನ್ಕ್ರೀಸ್ ಆಗಿರುವಂಥ ಟ್ರೆಂಡನ್ನು ನಾವು ನೋಡ್ತೀವಿ ಅಂತಂದರೆ ಇಲ್ಲಿ ಒಂದು ವರ್ಡನ್ನು ನೆನಪಿಟ್ಕೊಳ್ಬೇಕು. ಸೊ ಅದು ಏನು ಅಂತಂದರೆ ರೆಗ್ಯುಲೇಟರಿ ಫೋರ್ಬಿಯರೆನ್ಸ್ ಅಂತೇಳಿ ಕರಿತೀವಿ, ರೆಗ್ಯುಲೇಟರಿ ಫೋರ್ಬಿಯರೆನ್ಸ್. ಸೊ ಏನಿದು ರೆಗ್ಯುಲೇಟರಿ ಫೋರ್ಬಿಯರೆನ್ಸ್ ಅಂದಾಗ, ನಾರ್ಮಲ್ ಆಗಿ ಯಾವುದಾದ್ರೂ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಬಿಕ್ಕಟ್ಟಿನ ಸಂದರ್ಭದಲ್ಲಿ RBI ಬ್ಯಾಂಕುಗಳ ಮೇಲೆ ಈ ಒಂದು ಪರ್ಟಿಕ್ಯುಲರ್ ಆದಂಥ CRR ಅನ್ನು ಮೇಂಟೈನ್ ಮಾಡಿಲ್ಲ ಅಂದರೆ, ಅಥವಾ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋನ ಮೇಂಟೈನ್ ಮಾಡಿಲ್ಲ ಅಂತಂದರೆ, ಅಥವಾ SLR ಅನ್ನು ಮೇಂಟೈನ್ ಮಾಡಿಲ್ಲ ಅಂತಂದರೆ ಅವರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೊಳ್ಳಲ್ಲ. ಅದನ್ನೇ ರೆಗ್ಯುಲೇಟರಿ ಫೋರ್ಬಿಯರೆನ್ಸ್ ಅಂತೇಳಿ ಕರಿತೀವಿ, ಅಥವಾ ಕನ್ನಡದಲ್ಲಿ ಅದನ್ನ ನಿಯಂತ್ರಕ ಸಹಿಷ್ಣುತೆ ಅಂತೇಳಿ ಕರಿಬೋದು. ಅಗೇನ್ ಹಿಂದಿನ ವರ್ಷದ ಒಂದು ಎಕನಾಮಿಕ್ ಸರ್ವೆಲಿ ಇದನ್ನು ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಜಸ್ಟ್ ನಾನು ರೀಕ್ಯಾಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೆಗ್ಯುಲೇಟರಿ ಫೋರ್ಬಿಯರೆನ್ಸ್ ಏನಿಲ್ಲ, ಇದನ್ನು ನೀವು ನೋಡೋದಕ್ಕೆ ಹೋದರೆ ಭಾರತದಲ್ಲಿ 2008-9ರ ಸಂದರ್ಭದಲ್ಲಿ ಅಥವಾ ಓವರಾಲ್ ಜಗತ್ತಿನಲ್ಲಿ ನೀವು ಅಂದರೆ ನಮ್ಮ ಸೊ ಈ ಒಂದು ವರ್ಲ್ಡ್ನಲ್ಲಿ ನೋಡೋದಕ್ಕೆ ಹೋದರೆ, ಸೊ 8-9ರ ಸಂದರ್ಭದಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು ಅಂತ ಹೇಳ್ತಾರೆ. ಈ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆದಂಥ ಸಂದರ್ಭದಲ್ಲಿ ನಾವು ರೆಗ್ಯುಲೇಟರಿ ಫೋರ್ಬಿಯರೆನ್ಸನ್ನು ಕೊಡ್ತೀವಿ. ಅಂದರೆ ಯಾವುದಾದ್ರೂ ಒಂದು ಬ್ಯಾಂಕು CAR ಅನ್ನು ಮೇಂಟೈನ್ ಮಾಡಿಲ್ಲ ಅಂದ್ರೂ ಅವ್ರಿಗೆ ಓಕೆ ಅಂತ ಹೇಳ್ತೀವಿ. ಆದ್ರೂ ಕೂಡ ನಿಮ್ಗೆ ಈ ಥರದ ಸಂದರ್ಭದಲ್ಲಿ ಅದು ಕ್ರೈಸಿಸ್ ಆಗಿರೋದ್ರಿಂದಾಗಿ, ಬಿಕ್ಕಟ್ಟಿನ ಸಂದರ್ಭ ಆಗಿರೋದ್ರಿಂದಾಗಿ ಅವ್ರು ಮೇಂಟೈನ್ ಮಾಡಿಲ್ಲ ಅಂದ್ರೂ ಓಕೆ ಅಂತಂದು RBI ಹೇಳಿದ್ರು ಕೂಡ ಅವರು ಜಾಸ್ತಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ನೀವೇನು ನೋಡ್ತೀರಾ, ಇಲ್ಲಿ 7-8ರ ನಂತರದಲ್ಲಿ ನೀವು ನೋಡ್ಬೋದು ಇಲ್ಲಿ ಏನಾಗ್ತದೆ, ಸೊ ಇಲ್ಲಿಯೂ ಕೂಡ ಇನ್ಕ್ರೀಸಿಂಗ್ ಟ್ರೆಂಡ್ ಕಾಣ್ತದೆ. ಆದರೆ ಇದನ್ನು ರೆಗ್ಯುಲೇಟರಿ ಫೋರ್ಬಿಯರೆನ್ಸನ್ನು ಎಂಡ್ ಮಾಡಿದ್ದು ಯಾವಾಗಾಗಿತ್ತು, ನಾವು 2015ರಲ್ಲಿ ಆಗಿತ್ತು. ಅದು ಲೇಟಾಗಿ ಎಂಡ್ ಮಾಡಿದ್ವಿ ಅಂತ ಹೇಳ್ತೀವಿ. ಸೊ ಅದರ ಜೊತೆಯಲ್ಲಿ ನಿಧಾನವಾಗಿ ಏನಾಗ್ತಿತ್ತು, ಈ ಥರ ಸ್ಲೋ ಆಗಿ CAR ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ 2021ರ ನಂತರದಲ್ಲಿ ಸಡನ್ ಆಗಿ ಇನ್ಕ್ರೀಸ್ ಆಗಿರೋದು ಕಾಣ್ತೀವಿ. ಕಾರಣ ಇಷ್ಟೇ, ಸೊ ಅಲ್ಲಿ ಎಮರ್ಜೆನ್ಸಿ ಟೈಮು ಯಾವಾಗ ಬೇಕಾದರೂ ಬರ್ಬೋದು, ಕ್ರೈಸಿಸ್ ಟೈಮು ಯಾವಾಗ ಬೇಕಾದರೂ ಬರ್ಬೋದು. ಸೊ ಅದರ ಸಲುವಾಗಿ ಕ್ಯಾಪಿಟಲನ್ನು ಜಾಸ್ತಿ ಇಟ್ಕೊಳ್ಳುವಂಥ ಒಂದು ಹ್ಯಾಬಿಟನ್ನು ಅವರು ರೂಢಿ ಮಾಡ್ಕೋತಾ ಇದ್ದಾರೆ ಅಂತ. ಇದು ಎವರೇಜ್ ಆಗಿ ನೀವು ನೋಡ್ಬೋದು.
ಸೊ ಅದು ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ. ಇನ್ನು ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ರೇಟನ್ನು ನೀವು ನೋಡೋದಕ್ಕೋದ್ರೆ ಕನ್ಸ್ಯೂಮರ್ ಪ್ರೈಸ್ ಸೊ ಏನು ಇನ್ಫ್ಲೇಷನ್ CPI ಅಂತ ಕರಿತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಇದರ ಆಧಾರದ ಮೇಲೆ ಏನು ಹಣದುಬ್ಬರವನ್ನು ನಾವು ನೋಡೋದಕ್ಕೆ ಹೋಗ್ತೀವಿ, ಇದನ್ನು ನಾವೇನಾದರೂ ನೋಡೋದಕ್ಕೆ ಹೋದರೆ ಅಡ್ವಾನ್ಸ್ಡ್ ಎಕಾನಮಿಗೆ ಮತ್ತು ಎಮರ್ಜಿಂಗ್ ಮಾರ್ಕೆಟ್ ಎಕಾನಮಿಗೆ ಅಥವಾ ಡೆವಲಪಿಂಗ್ ಎಕಾನಮಿಗೆ ಅದನ್ನು ಕಂಪೇರ್ ಮಾಡಿದಾಗ ನಮಗೇನು ಕಾಣುತ್ತೆ, ಅಡ್ವಾನ್ಸ್ಡ್ ಎಕಾನಮಿಯಲ್ಲಿ ಈ CPI ಇನ್ಫ್ಲೇಷನ್ ಕಡಿಮೆ ಇದೆ. ಓಕೆ, ಸೊ ಗ್ರಾಹಕ ದರ ಸೂಚ್ಯಂಕದ ಆಧಾರದ ಮೇಲಿನ ಹಣದುಬ್ಬರ ಏನಿಲ್ಲ ಅದು ಕಡಿಮೆ ಇದೆ ಅಡ್ವಾನ್ಸ್ಡ್ ಎಕಾನಮಿಲಿ. ಆದರೆ ಎಮರ್ಜಿಂಗ್ ಮಾರ್ಕೆಟ್ಗಳು ಅಥವಾ ಡೆವಲಪಿಂಗ್ ಎಕಾನಮೀಸ್ಗಳಲ್ಲಿ ಇದು ಜಾಸ್ತಿ ಇರೋದನ್ನು ಕಾಣುತ್ತೆ. ಅಗೇನ್ ಭಾರತ ಎಲ್ಲಿ ಬರುತ್ತೆ ಅಂದರೆ ಎಮರ್ಜಿಂಗ್ ಮಾರ್ಕೆಟ್ ಆ್ಯಂಡ್ ಡೆವಲಪಿಂಗ್ ಎಕಾನಮೀಸ್. ಸೊ ಅದೇ ರೀತಿಯಲ್ಲಿ CPI ಮತ್ತು WPI ಇನ್ಫ್ಲೇಷನ್ನ ನೀವು ನೋಡಿದಾಗ ಮೊದಲು ಏನಿತ್ತು ಅಂತಂದರೆ WPI ಇನ್ಫ್ಲೇಷನ್ ಭಾಳ ಕಡಿಮೆ ಇತ್ತು, ಅಥವಾ WPIನಲ್ಲಿ ಡಿಫ್ಲೇಷನ್ ಇತ್ತು. ಇವನ್ ಆ ಥರ ಇದ್ದಂಥ ಸಂದರ್ಭದಲ್ಲಿ ಕೂಡ CPIನಲ್ಲಿ ಇನ್ಫ್ಲೇಷನ್ ಇತ್ತು. ಆದರೆ ಈಗ ನೀವೇನು ನೋಡ್ಬೋದು, ಏಪ್ರಿಲ್ ಓಕೆ, ಸೊ ಅರೌಂಡ್ ಮಾರ್ಚ್ ಏಪ್ರಿಲ್ 2021 2021 ಮಾರ್ಚ್ ಏಪ್ರಿಲ್ನ ನಂತರದಿಂದ ನೀವೇನಾದರೂ ನೋಡೋದಕ್ಕೆ ಹೋದರೆ ಅಲ್ಲೇನಾಗ್ಬಿಟ್ಟಿದೆ, CPI ಕಡಿಮೆ ಆಗ್ತಾಯಿದೆ, WPI ಜಾಸ್ತಿ ಆಗ್ತದೆ. ಸೊ ಅರೌಂಡ್ ನಿಮ್ಗೇನು ಕಾಡ್ತದೆ, 15% ಹತ್ರ ಕಾಡ್ತದೆ CPI. ಸೊ ಈ ಒಂದು ಗ್ಯಾಪ್ ಏನಿಲ್ಲ, ಸೊ ಇದು ಕೂಡ ನಮಗೆ ಸೊ ಈ ಒಂದು ಟ್ರೆಂಡ್ ಕೂಡ ಭಾಳ ಇಂಪಾರ್ಟೆಂಟ್. ಸೊ ಈ ಒಂದು ಟ್ರೆಂಡ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಹಾಗಾದರೆ ಈಗ CPI ಮತ್ತು WPIನ ಮಧ್ಯದಲ್ಲಿ ಇಷ್ಟೊಂದು ಗ್ಯಾಪ್ ಯಾಕೆ ಬಂತು? ಓಕೆ, ಹೋಲ್ಸೇಲ್ ಪ್ರೈಸ್ ಇಂಡಿಕೇಟರ್ಸ್ ಏನಿದೆಯಲ್ಲ ಅವುಗಳಲ್ಲಿ ಮೊದಲು ನಮಗೇನು ಕಾಣುತ್ತೆ, ಸೊ ಇದರಲ್ಲಿ ಇನ್ಫ್ಲೇಷನ್ ಭಾಳ ಜಾಸ್ತಿ ಕಾಣುತ್ತೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಕಡಿಮೆ ಕಾಣುತ್ತೆ ಅಂತಂದಾಗ ಮಧ್ಯದಲ್ಲಿ ಗವರ್ಮೆಂಟ್ ಕೊಡ್ತಾ ಇರುವಂಥ ಸಬ್ಸಿಡಿ ಕೂಡ ಜಾಸ್ತಿ ಇದೆ ಅನ್ನೋದು ಅಬ್ಸರ್ವ್ ಮಾಡ್ಬೋದು. ಅದನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಗವರ್ಮೆಂಟ್ ಹಲವಾರು ಸಪೋರ್ಟಿವ್ ಸ್ಕೀಮನ್ನು ತಂದಿರೋದನ್ನು ಅಬ್ಸರ್ವ್ ಮಾಡ್ಬೋದು. ಇನ್ನು ಯುನೆಕ್ಟಾಡ್ ಅಥವಾ UNCTAD ಅಂತೇಳಿ ಕರಿತೀವಿ. UNCTAD ಅಂತಂದಾಗೇನೋ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇವರು ಏನು ಹೇಳ್ತಾರೆ, ಸೊ ಇದು ಬರೀ ಭಾರತದಲ್ಲ ಅಥವಾ ಬರೀ ಯಾವುದೋ ಒಂದು ದೇಶದಲ್ಲ, ಇದೇನಾಗಿದೆ ಎಲ್ಲ ದೇಶಗಳಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲೇ ಆಗಿರುವಂಥ ಒಂದು ಪ್ರಾಬ್ಲಮ್ ಅಂತೇಳಿ ಕರೀತಾರೆ. ಸೊ ಅಗೇನ್ ಈ ಥರದ ಸ್ಟೇಟ್ಮೆಂಟ್ಗಳನ್ನು ನಾನು ಯಾಕೆ ಹೈಲೈಟ್ ಮಾಡಿದ್ದೀನಿ ಮಧ್ಯೆ ಅಂತಂದಾಗ, ಸೊ ಇವುಗಳನ್ನು ನಂತರದಲ್ಲಿ ನಾನು PDF ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತೀನಿ. ಆ ಟೆಲಿಗ್ರಾಮ್ ಚಾನಲ್ನಲ್ಲಿ PDF ಹಾಕಿರೋದನ್ನು ತಗೊಂಡು ಈ ಥರದ ಕೋಟ್ಗಳನ್ನು ಕೂಡ ಒಂದೆರಡು ಸಲ ಓದೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ನೀವೇನಾದರೂ ಓದೋದಕ್ಕೆ ಅಥವಾ ಇವುಗಳನ್ನು ಅಲ್ಲಿ ಸೊ ತಗೊಂಡೋಗಿ ಹಾಕೋದಕ್ಕೆ ಆಯಿತು ಅಂತಂದರೆ ಸೊ ಆವಾಗ ನಿಮ್ಮ ಆನ್ಸರ್ ವೇಟೇಜ್ ಜಾಸ್ತಿ ಆಗುತ್ತೆ ಅನ್ನೋದು ಆ ಕಾರಣ. ಓಕೆ, ಸೊ ಅವುಗಳನ್ನು ಕೂಡ ಇದು ನೋಡ್ಬೋದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಸಬ್ ಇಂಡೆಕ್ಸ್, ಅದರಲ್ಲಿ ಕೂಡ ಡೆಲಿವರಿ ಟೈಮ್ ಇಂಡೆಕ್ಸ್ ಅನ್ನು ನೋಡೋದಾದ್ರೆ ಸೊ ಇಲ್ಲೇನಾಗಿದೆ, ಸೊ ಇಲ್ಲಿ ನಮಗೆ ಯಾವಾಗ ಪ್ಯಾಂಡಮಿಕ್ ಇತ್ತು ಆ ಸಂದರ್ಭದಲ್ಲಿ ಸೊ ಬಹಳ ಕಡಿಮೆ ಆಗಿದೆ. ಅಗೇನ್ ಇಲ್ಲಿ ಕಡಿಮೆ ಆಗಿದೆ ಅಂತಂದ್ರೆ ಮೀನಿಂಗ್ ಅಲ್ಲ. ಸೊ ಇಲ್ಲಿ ನೋಡಿ 50ಕ್ಕಿಂತ ಮೇಲುಗಡೆ ಇದ್ದರೆ ಬಹಳ ಕಡಿಮೆ ಸಮಯದಲ್ಲಿ, ಓಕೆ, ಸ್ಕೋರ್ ಏನಿದೆಯಲ್ಲ ಡೆಲಿವರಿ ಟೈಮ್ ಇಂಡೆಕ್ಸಲ್ಲಿ 50ಕ್ಕಿಂತ ಮೇಲುಗಡೆ ಇದ್ದರೆ ಕಡಿಮೆ ಸಮಯದಲ್ಲಿ ಅಂತೇಳಿ, ಕಡಿಮೆ ಸಮಯದಲ್ಲಿ ನೀವು ಅದನ್ನು ಮುಟ್ಟಿಸಿದ್ದೀರಾ ಅಂತೇಳಿ. 50ಕ್ಕಿಂತ ಕಡಿಮೆ ಸೊ ಕಡಿಮೆ ಇತ್ತು ಸ್ಕೋರ್ ಅಂತಂದರೆ ಆವಾಗ ನೀವು ಹೆಚ್ಚು ಸಮಯ ತಗೊಂಡಿದ್ದೀರಾ ಅಂತೇಳಿ. ಓಕೆ, 50ಕ್ಕೆ ಈಕ್ವಲ್ ಆಗಿತ್ತು ಅಂತಂದರೆ ಮೊದಲಿಗೆ ಮತ್ತು ಈಗ ಏನೂ ಚೇಂಜಸ್ ಇಲ್ಲ ಅಂತೇಳಿ ಅರ್ಥ. ಅಗೇನ್ ಇಲ್ಲಿ ನೋಡ್ಬೋದು ನೀವು. ಸೊ 50ಕ್ಕಿಂತ ಜಾಸ್ತಿ ಇದ್ದರೆ ಫಾಸ್ಟರ್ ಡೆಲಿವರಿ ಟೈಮ್, 50ಕ್ಕೆ ಎಕ್ಸಾಕ್ಟಾಗಿ ಇದ್ದರೆ ನೋ ಚೇಂಜ್, ಯಾವುದೇ ಬದಲಾವಣೆ ಇಲ್ಲ. ಬಿಲೋ 50 ಇಂಡಿಕೇಟ್ ಸ್ಲೋವರ್, ಇದು ಯಾವುದೋ ಡೆಲಿವರಿ ಟೈಮ್ ಇಂಡೆಕ್ಸ್ ಒಳಗಡೆ. ಸೊ ಇದನ್ನು ನಾವು ಏನು ಮಾಡ್ತಿದ್ವಿ, ಕಂಪೇರ್ ಮಾಡ್ತಿದ್ದೀವಿ. ಇಲ್ಲೇನಾಗಿದೆ, ಸೊ ಒಂದು ಸಲ ನಮಗೆ ಪ್ಯಾಂಡಮಿಕ್ನಿಂದ ಹೊರಗಡೆ ಬಂದ ನಂತರ ಡೆಲಿವರಿ ಟೈಮ್ ಇಂಡೆಕ್ಸು ಫುಲ್ಲು ಡೌನ್ ಆಗಿಬಿಟ್ಟಿದೆ. ಅಂದರೆ ಮೀನಿಂಗ್ ಏನು, ನಾವು ಈಗ ಏನನ್ನಾದರೂ ಸೊ ಯಾರಿಗಾದ್ರೂ ಬೇರೆಯವ್ರಿಗೆ ತಲುಪಿಸ್ಬೇಕು, ಸರಕುಗಳನ್ನು ತಲುಪಿಸ್ಬೇಕಂದ್ರೆ ಅತಿ ಹೆಚ್ಚು ಸಮಯವನ್ನು ತಗೊಳ್ತಿದ್ವಿ, ಅತಿ ಹೆಚ್ಚು ಸಮಯವನ್ನು ತಗೊಳ್ತಿರೋದ್ರಿಂದ ನೋಡ್ಬೋದು. ಸೊ ಅದು ಈ ಒಂದು ಡೆಲಿವರಿ ಟೈಮ್ ಇಂಡೆಕ್ಸ್ ಏನನ್ನು ಹೇಳ್ತದೆ. ನೆಕ್ಸ್ಟ್ ವರ್ಲ್ಡ್ ಕಂಟೈನರ್ ಇಂಡೆಕ್ಸ್ ಕೂಡ ಏನು ಹೇಳುತ್ತೆ, ವರ್ಲ್ಡ್ ಕಂಟೈನರ್ ಇಂಡೆಕ್ಸ್ ಕೂಡ ಸೊ ಜಾಸ್ತಿ ಖರ್ಚು ಆಗಿರೋದನ್ನು ಹೇಳ್ತದೆ. ಓಕೆ, ಸೊ $US per 40 feet ಕಂಟೈನರ್. ಸೊ ಇದನ್ನು ನೋಡೋದಕ್ಕೋದ್ರೆ ಏನಾಗ್ತದೆ, ಖರ್ಚು ಜಾಸ್ತಿ ಆಗ್ತಿರೋದನ್ನ ಹೇಳ್ತದೆ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ನಾರ್ಮಲ್ ಆಗಿ ಖರ್ಚು ಕಡಿಮೆ ಆಗಬೇಕಿತ್ತು, ಆದರೆ ಇಲ್ಲಿ ಏನಾಗ್ತದೆ ಖರ್ಚು ಜಾಸ್ತಿ ಆಗ್ತಿರೋದನ್ನು ತೋರಿಸ್ತಾ ಇದೆ 1920 ನಂತರದಿಂದ. ಸೊ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸ್ಪಾಟ್ ಫ್ರೈಟ್ ರೇಟ್ಸನ್ನು ಹೇಳ್ತಿದ್ದಾರೆ. ಅದು ಕೂಡ ಮೇಜರ್ ರೂಟ್ಗಳನ್ನು ತಗೊಂಡು. ಅಗೇನ್ ಇಲ್ಲಿ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ, ಇವುಗಳನ್ನು ನೆನಪಿಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಓಕೆ, ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಇಂಪಾರ್ಟೆಂಟ್ ಆದಂಥ ಟ್ರೇಡ್ ರೂಟ್ಗಳು, ವಾಣಿಜ್ಯ ಮಾರ್ಗಗಳು ಏನಿಲ್ಲ, ಸೊ ಆ ವಾಣಿಜ್ಯ ಮಾರ್ಗಗಳಲ್ಲಿ ಏನೇನು ಬದಲಾವಣೆ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವೇನಾದರೂ ನೋಡೋದಕ್ಕೋದ್ರೆ ಎಲ್ಲವನ್ನ ಸೇರಿಸಿ ನೀವು ನೋಡೋದಕ್ಕೋದ್ರೆ ಏನಾಗ್ತಿದೆ,
ಸೊ ಇದು US$ 90,098 ಬದಲಾವಣೆ ಆಗ್ತದೆ, ಅಥವಾ ಸೊ ಅದು ಚೇಂಜಸ್ಗಳನ್ನು ಕಾಣ್ತಿದ್ರ. ಅದೇ ರೀತಿಯಲ್ಲಿ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಎಷ್ಟು ಬದಲಾವಣೆ ಆಗಿದೆ ಅಂದರೆ 82% ಬದಲಾವಣೆ ಆಗಿದೆ. ಅಥವಾ ಇದು ಏನು ಹೇಳುತ್ತೆ, ಇಲ್ಲಿ ರಿಡಕ್ಷನ್ ಆಗಿದೆ, ಕಡಿಮೆ ಆಗಿದೆ ಅನ್ನೋದನ್ನ ಹೇಳುತ್ತೆ. ಸಾರಿಗೆ ಕಡಿಮೆ ಆಗಿರೋದನ್ನ ಹೇಳುತ್ತೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಸ್ಪೋಸಲ್ ಆಫ್ ಕಂಟೈನರ್ನ ಕೂಡ ನೋಡಿದ್ರೆ ನೀವೇನು ಕಾಣುತ್ತೆ, ಇಲ್ಲಿ ಕೂಡ ಡಿಕ್ರೀಸ್ ಕಾಣುತ್ತೆ. ಸೊ ಜಸ್ಟ್ ಟ್ರೆಂಡನ್ನು ಅಬ್ಸರ್ವ್ ಮಾಡಿದರೆ ಸಾಕು, ಡಿಕ್ರೀಸಿಂಗ್ ಟ್ರೆಂಡನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಬರುತ್ತೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯ ಬಗ್ಗೆ ಹೇಳೋದಕ್ಕೆ. ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಏನಾಗಿದೆಯಲ್ಲೋ, ಇಲ್ಲಿ ಉಂಟಾದಂತಹ ಬಿಕ್ಕಟ್ಟು ಬೇರೆ ಇಂಡಸ್ಟ್ರಿಗಳ ಮೇಲೂ ಕೂಡ ಪರಿಣಾಮವನ್ನು ಬೀರಿದೆ ಅಂತೇಳಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ 2021 ಈ ರಿಪೋರ್ಟ್ನಲ್ಲಿ ಹೇಳುತ್ತೆ. ಸೊ ಅದು ಕೂಡ ಹೇಳುತ್ತೆ. ಸೊ ಹತ್ತಿರ ಏನಾಗಿದೆ, 169 ಇಂಡಸ್ಟ್ರಿಗಳ ಮೇಲೆ ಇದು ಸೊ ಪರಿಣಾಮವನ್ನು ಬೀರಿದೆ. ಸೊ ಇಲ್ಲಿ ಸ್ಪಿಲ್ ಓವರ್ ಅಂತಂದ್ರೆ ಏನು, ಸ್ಪಿಲ್ ಓವರ್ ಅಂತಂದರೆ ಯಾವುದಾದ್ರೂ ಒಂದು ಇಂಡಸ್ಟ್ರಿಗೆ ಹೊಡೆತ ಬಿದ್ದಿರುತ್ತೆ, ಆಘಾತ ಆಗಿರುತ್ತೆ, ಇದರಿಂದಾಗಿ ಎಲ್ಲ ಬೇರೆ ಇಂಡಸ್ಟ್ರಿಗಳು, ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥ ಬೇರೆ ಬೇರೆ ಇಂಡಸ್ಟ್ರಿ ಏನಿಲ್ಲ ಅವುಗಳ ಮೇಲೆ ಕೂಡ ಹೊಡೆತ ಬೀಳುತ್ತೆ ಅಂತೇಳಿ ಅರ್ಥ. ಸೊ ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿಗಳ ಮೇಲೆ ಏನು ಹೊಡೆತ ಬಿದ್ದಿದೆಯಲ್ಲ, ಇದು ಬೇರೆ ಬೇರೆ ಇಂಡಸ್ಟ್ರಿಗಳ ಮೇಲೆ ಹೊಡೆತ ಕೊಟ್ಟಿದೆ. ಅದರಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆದಂಥ ಇಂಡಸ್ಟ್ರಿ ಯಾವುದ್ರ ಮೇಲೆ ಹೊಡೆತ ಕೊಟ್ಟಿದೆ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಸೊ ಬಹಳ ಹೊಡೆತ ಬಂತು. ಓಕೆ, ಸೊ ಇದು ನಮಗೆ ನೋಡುವಂಥದ್ದು. ಸೊ ಅದರ ಜೊತೆಯಲ್ಲಿ ನಿಮಗೆ ಕೆಲವೊಂದು ಟೆಕ್ನಿಕಲ್ ಡೀಟೇಲ್ಸನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅಗೇನ್ ನೀವು ಒಂದ್ಸಲ ಓದ್ಬೋದು. ಓಕೆ, ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಸೆಮಿಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತಿಲ್ಲ, ಅದಕ್ಕೆ ಬಹಳ ಜಾಸ್ತಿ ಬಂಡವಾಳ ಬೇಕು. ಈ ಜಾಸ್ತಿ ಬಂಡವಾಳ ಹಾಕಿದ್ರೂ ಕೂಡ ಅದು ಒಂದೇ ಸಲ ನಿಮಗೆ ದುಡ್ಡನ್ನು ತಂದು ಕೊಡಲ್ಲ. ಅಥವಾ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಏನಾಗ್ಬೋದು, 6 ರಿಂದ 9 ತಿಂಗಳುಗಳು ಹಿಡಿಬೋದು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಸೊ ಈ ಥರ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸೊ ಇದರ ಪ್ರೊಡಕ್ಷನ್ ಸೈಕಲ್ ಭಾಳ ಸ್ಲೋ ಅಂತ ಹೇಳ್ತೀವಿ. ಅಂದರೆ ಒಂದು ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಆಗಬೇಕಂದ್ರೆ ಭಾಳ ಸ್ಲೋ ಆಗಿ ಆಗುತ್ತೆ ಅಂತ. ಸೊ ಈ ಥರ ಡಿಲೇ ಆಗಿರೋದು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗಳಲ್ಲಿ, ಅಥವಾ ಅವುಗಳನ್ನು ನೀವು ಬೇರೆಯವರಿಗೆ ಸಪ್ಲೈ ಮಾಡ್ತೀರ ಅಂತಂದಾಗ ಆ ಸಪ್ಲೈನಲ್ಲಿ ಕೂಡ ಆದಂಥ ಡಿಲೇ ಏನಿಲ್ಲ, ಸೊ ಇದು ಬಹಳ ಜಾಸ್ತಿ ಕಾಸ್ಟನ್ನು ಇನ್ಕರ್ ಮಾಡ್ತಾಯಿದೆ ಅಥವಾ ಲಾಸನ್ನು ಮಾಡ್ತಾ ಇದೆ ಅನ್ನೋದು ಇದರ ಮೀನಿಂಗ್. ಸೊ ಇದು ಸ್ಪಿಲ್ ಓವರ್ ಇಫೆಕ್ಟ್ ಅಂದರೆ ಏನು ಅಂತೇಳಿ. ಓಕೆ, ಒಂದು ಇಂಡಸ್ಟ್ರಿಯಿಂದ ಮತ್ತೆ ಯಾವುದಕ್ಕಾದ್ರೂ. ಸೊ ಈಗ ನಾವೇನು ನೋಡ್ತೀವಿ, ಇಲ್ಲಿ ತನಕ ಸುಮಾರು ಬೇರೆ ಬೇರೆ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಗಳನ್ನು ನೋಡ್ತೀವಿ. ನಾರ್ಮಲ್ ಆಗಿ ಅಲ್ಲೆಲ್ಲ ನಾವೇನು ನೋಡ್ತಾ ಇದ್ವಿ ಅಂತಂದರೆ ಡಿಮ್ಯಾಂಡ್ ಸೈಡಲ್ಲಿ ಏನೇನು ಪ್ರಾಬ್ಲಮ್ ಆಯಿತು ಅಂತೇಳಿ. ಸೊ ಈಗ ಸಪ್ಲೈ ಸೈಡನ್ನು ನೀವು ನೋಡೋದಕ್ಕೋದ್ರೆ ಸರ್ಕಾರ ಏನು ಮಾಡಿದೆ, ಹಲವಾರು ಮೆಷರ್ಸ್ಗಳನ್ನು, ಹಲವಾರು ಬೇರೆ ಬೇರೆ ಸ್ಕೀಮ್ಗಳನ್ನು ತಂದಿದೆ. ಆ ಸ್ಕೀಮ್ಗಳು ಏನು ಮಾಡುತ್ತೆ, ಸಪ್ಲೈ ಸೈಡನ್ನು ಕೂಡ ಸುಧಾರಣೆ ಮಾಡುವಂಥ ಅಥವಾ ಪೂರೈಕೆಯ ದೃಷ್ಟಿಯಲ್ಲಿ ಕೂಡ ಸುಧಾರಣೆ ಮಾಡುವಂಥ ಕನಸನ್ನು ಹೊಂದಿದೆ. ಇನ್ನು ಇಂಡಸ್ಟ್ರಿಯ ಬಗ್ಗೆ, ಕೈಗಾರಿಕೆಯ ಒಳಗಡೆ ಯಾವ್ಯಾವ ರೀತಿ ಇದನ್ನು ನೋಡ್ಬೋದು ಅಂತ ಕೇಳಿದಾಗ, ಒಂದು PLI ಸ್ಕೀಮ್ ಅಂತೇಳಿ ಕರಿತೀವಿ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತೇಳಿ ಕರಿತೀವಿ. ಈಗ ಸದ್ಯದಲ್ಲಿ ಟೋಟಲ್ ಆಗಿ 13 ಬೇರೆ ಬೇರೆ ವಲಯಗಳಿಗೆ ಇದನ್ನು ಅಪ್ರೂವ್ ಮಾಡಲಾಗಿದೆ. ಅಗೇನ್ 13 ವಲಯಗಳು ಯಾವುದು, ಇವುಗಳನ್ನು ಇಲ್ಲಿ ನೋಡ್ಬೋದು. ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತಂದ್ರೆ ಏನು ಅಂತಂದರೆ, ಸೊ ಇಲ್ಲೇನು ಅತಿ ಹೆಚ್ಚು ಯಾರು ಉತ್ಪಾದನೆ ಮಾಡ್ತಾರೋ, ಯಾವ ಇಂಡಸ್ಟ್ರಿ ಅತಿ ಹೆಚ್ಚನ್ನು ಉತ್ಪಾದನೆ ಮಾಡ್ತೋ ಅವರಿಗೆ ಅತಿ ಹೆಚ್ಚು ಇನ್ಸೆಂಟಿವನ್ನು, ಅತಿ ಹೆಚ್ಚು ದುಡ್ಡನ್ನು ಅಥವಾ ಅತಿ ಹೆಚ್ಚು ಸಬ್ಸಿಡಿಯನ್ನು ಕೊಡೋದಕ್ಕೆ ಗವರ್ಮೆಂಟ್ ಟ್ರೈ ಮಾಡುತ್ತೆ. ಈ ಥರ ಇನ್ಸೆಂಟಿವನ್ನು ಕೊಡ್ತೀರಾ, ಈ ಥರ ಪ್ರೈಸನ್ನು ಕೊಡ್ತೀವಿ ಅಂತಂದಾಗ ಅವಾಗ ಏನಾಗುತ್ತೆ, ಜಾಸ್ತಿ ಜನ ಅಥವಾ ಜಾಸ್ತಿ ಪ್ರೊಡಕ್ಷನನ್ನು ಮಾಡ್ತಾರೆ. ಈ ಜಾಸ್ತಿ ಪ್ರೊಡಕ್ಷನ್ ಮಾಡೋದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂದಾಗ, ಈಗ ಸದ್ಯದಲ್ಲಿ ಆ ಇಂಡಸ್ಟ್ರಿಗಳಲ್ಲಿ ನಾವು ಪ್ರೊಡಕ್ಷನನ್ನು ಮಾಡ್ತಾ ಇಲ್ಲ, ಭಾರತದಲ್ಲಿ ಪ್ರೊಡಕ್ಷನನ್ನು ಮಾಡ್ತಾ ಇಲ್ಲ, ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಬೇರೆ ದೇಶದ ಮೇಲೆ ಡಿಪೆಂಡ್ ಆದವರು ಅವರ ಮೇಲೆ ಡಿಪೆಂಡ್ ಆಗದೆ ನಾವೇ ಇಂಡಿಪೆಂಡೆಂಟ್ ಆಗಬೇಕು ಅಂತಂದರೆ ಇದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನೀವು ನೋಡ್ಬೋದು, ಆಟೋಮೊಬೈಲ್ಸ್ಗೆ ಸಂಬಂಧಪಟ್ಟ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಆಗಿರ್ಬೋದು, ಸ್ಪೆಷಾಲಿಟಿ ಸ್ಟೀಲ್ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್ ನೆಟ್ವರ್ಕಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲೆಕ್ಟ್ರಾನಿಕ್ ಆಗಿರ್ಬೋದು, ವೈಟ್ ಗೂಡ್ಗಳು ಅಂತಂದಾಗೇನು ಏರ್ ಕಂಡೀಷನ್ಸ್ ಮತ್ತು LED ಸಂಬಂಧಪಟ್ಟಾಗಿರ್ಬೋದು. ಸೊ ಇವೆಲ್ಲವುಗಳಲ್ಲಿ ನಾವೇನು ಮಾಡ್ತಾಯಿದ್ವಿ, ಸೊ ಜಾಸ್ತಿ ಪ್ರೊಡಕ್ಷನನ್ನು ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಅದಕ್ಕಾಗಿ ಇರೋದು ನಮಗೆ PLI ಸ್ಕೀಮ್. ಅಗೇನ್ 13 ವಲಯಗಳ ಹೆಸರುಗಳು ಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ಒಂದ್ಸಲ ನೀವು ವಿಡಿಯೋವನ್ನು ಪಾಸ್ ಮಾಡಿ ಬರ್ಕೋಬೋದು. ಇನ್ನು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅನ್ನುವಂಥ ಒಂದು ಪ್ರಾಬ್ಲಮ್ ಇತ್ತು. ಅಗೇನ್ ಈ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ನ ಪ್ರಾಬ್ಲಮ್ 2 ಇಂಪಾರ್ಟೆಂಟ್ ಆದಂಥ ಕೇಸ್ಗಳಲ್ಲಿ ನಾವು ನೋಡ್ತೀವಿ. ಒಂದು ವಡಾಫೋನ್ ಕೇಸಲ್ಲಿ, ಅದೇ ರೀತಿಯಲ್ಲಿ ಸೊ ಇನ್ನೊಂದು ನಮಗೆ ಇನ್ನೊಂದರ ಹೆಸರು ಏನಪ್ಪ ಅಂತಂದರೆ ಕೇರ್ ಎನರ್ಜಿ. ಕೇರ್. ಸೊ ಇದು 2 ಕೇಸ್ಗಳಲ್ಲಿ ನಾವೇನು ನೋಡ್ತೀವಿ, ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ನ ಬಗ್ಗೆ ಮಾತಾಡ್ತೀವಿ.
ಏನಿದು ಈ ರೆಟ್ರೋಸ್ಪೆಕ್ಟಿವ್ ಅಂತಂದಾಗ ಯಾವುದೋ ಒಂದು ರೂಲ್ಸನ್ನು, ಲಾ ಅನ್ನು, ನಿಯಮವನ್ನು ಅಥವಾ ಟ್ಯಾಕ್ಸ್ನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿಯಮವನ್ನು ನಾವು ತಂದಿದ್ದೀವಿ. ಇದು ಈ ಹಿಂದೆ ಆದಂತಹ ಎಲ್ಲ ವ್ಯವಹಾರಗಳಿಗೆ ಲಾಗೂ ಆಗತ್ತೆ ಅಂದರೆ ಅದು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್. ಇವತ್ತು ತಂದಂತಹ ಲಾ, ಇವತ್ತು ಪಾಸ್ ಮಾಡಿದಂಥ ಲಾ ಹಿಂದೆ ಆದಂಥ ವ್ಯವಹಾರಗಳಿಗೆ ಇದೇನಾದರೂ ಲಿಂಕ್ ಆಗುತ್ತೆ ಅಥವಾ ಅವುಗಳಿಗೂ ಕೂಡ ಇದು ಲಾಗೂ ಆಗತ್ತಂದರೆ ಅದು ರೆಟ್ರೋಸ್ಪೆಕ್ಟಿವ್. ಇವತ್ತು ಬಂದಂಥ ಲಾ ಇನ್ನು ಮುಂದೆ ಆಗುವಂಥ ವ್ಯವಹಾರಗಳಿಗೆ ಮಾತ್ರ ಲಾಗೂ ಆದರೆ ಅದನ್ನ ಪ್ರಾಸ್ಪೆಕ್ಟಿವ್ ಲಾ ಅಂತೇಳಿ ಕರಿತೀವಿ. ನಮ್ಮಲ್ಲಿ ಈ ಥರದ ಒಂದು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ನ ಒಂದು ಲಾ ಇತ್ತು. ಅದರಲ್ಲಿ ಕೂಡ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ನ ಸ್ವಲ್ಪ ಕುರಿತಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತೀವಿ. ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸೇಷನ್ ಅದನ್ನು ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದರೆ ಇದನ್ನು ತೆಗೆದು ಹಾಕಲಾಗಿದೆ. ಈ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸೇಷನನ್ನು ತೆಗೆದು ಹಾಕಲಾಗಿದೆ. ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಹಾಗೆ ನಿಮಗೆ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಂದರೆ ಏನು ಅಂತೇಳಿ ಗೊತ್ತಿಲ್ಲ ಅಥವಾ ಇದರ ಬಗ್ಗೆ ಭಾಳ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಂತಂದರೆ ಇದು 2 ಕೇಸ್ಗಳನ್ನು ಫಾಲೋ ಮಾಡಿ. ವೊಡಾಫೋನ್ನ ಕೇಸ್ ಏನಾಯಿತು, ವೊಡಾಫೋನ್ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ಮಧ್ಯದಲ್ಲಿ ಹಚಿನ್ಸನ್ ನೆಶಾರಿಂದ ವೊಡಾಫೋನ್ ಆದಾಗ ಕೇರ್ನಲ್ಲಿ ಏನಾಯಿತು, ಇದು 2 ಕೇಸ್ಗಳನ್ನು ನೋಡಿ. ಅದರ ಜೊತೆಯಲ್ಲಿ ಪರ್ಮನೆಂಟ್ ಆರ್ಬಿಟ್ರೇಷನ್ ಕೋರ್ಟ್ PAC ಹೇಗ್ ಈ ಒಂದು ಕೋರ್ಟ್ ಕೊಟ್ಟಂತಹ ಒಂದು ಪರ್ಟಿಕ್ಯುಲರ್ ಅಂತ ನಿರ್ಣಯವನ್ನು, ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದು ಒಂದ್ಸಲ. ಅದು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಾಗ. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ BPO ಸೆಕ್ಟರ್ಗೆ ಸಂಬಂಧಪಟ್ಟಾಗೆ ಅಗೇನ್ ಹಿಂದಿನ ಒಂದು ಎಕನಾಮಿಕ್ ಸರ್ವೆಯಲ್ಲಿ ಕೂಡ ಇದನ್ನು ನಾವು ನೋಡಿದ್ವಿ. ಇಲ್ಲಿ ನಮಗೇನಾಯಿತು, BPO ಅಥವಾ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಸೆಂಟರ್ಗಳು ಅಥವಾ ಕಾಲ್ ಸೆಂಟರ್ಗಳು, ಅದರ್ ಸರ್ವಿಸ್ ಪ್ರೊವೈಡರ್ಸ್ಗಳು, ಇವರು ನಾವೇನು ಮಾಡ್ತೀವಿ, ಇವರು ನಾರ್ಮಲ್ ಆಗಿ ವಾಯ್ಸ್ ಬೇಸ್ಡ್ BPO ಸರ್ವಿಸ್ಗಳನ್ನು ಕೊಡ್ತಾರೆ. ನಾರ್ಮಲ್ ಆಗಿ ಭಾರತದಲ್ಲಿ ಜಾಸ್ತಿಯಾಗಿ ಕಾಣ್ತಾ ಇರೋದು ವಾಯ್ಸ್ ಬೇಸ್ಡ್. ಈ ಥರದ್ದು ಏನಾದರೂ ಇದ್ದರೆ ಟೆಲಿಕಮ್ಯುನಿಕೇಷನ್ನ ಮೂಲಕ ನೀವೇನಾದರೂ ಬೇರೆಯವರಿಗೆ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ರಿ ಅಂತಂದರೆ, ಈಗ ನಮ್ಮಲ್ಲಿ ಏನಾಗ್ಬಿಡ್ತು, ಲಾಕ್ಡೌನ್ ಸಂದರ್ಭದಲ್ಲಿ ಆಗಿರ್ಬೋದು, ನಂತರದ ಕಾಲಘಟ್ಟದಲ್ಲಿ ಆಗಿರ್ಬೋದು, COVID-19ಇಂದಾಗಿ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಒಂದು ಕಾನ್ಸೆಪ್ಟು ಮುನ್ನೆಲೆಗೆ ಬಂದುಬಿಡ್ತು. ವರ್ಕ್ ಫ್ರಮ್ ಹೋಮ್ ಅಥವಾ ವರ್ಕ್ ಫ್ರಮ್ ಎನಿವೇರ್ ಅನ್ನುವಂಥ ಕಾನ್ಸೆಪ್ಟ್. ಈ ಥರ ಬಂದಾಗ ನಮಗೇನಾಯಿತು, ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ BPO ಸೆಂಟರ್ಗಳನ್ನು, ಕಾಲ್ ಸೆಂಟರ್ಗಳನ್ನು ನೀವು ನೋಡೋದಕ್ಕೆ ಹೋದರೆ ಮೊದಲು ಅವುಗಳಿಗೆ ಹಲವಾರು ರೀತಿಯ ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಂಡು ಮಾತ್ರ ಮಾಡ್ಬೋದಿತ್ತು. ಅಲ್ಲಿ ಒಂದು ಪರ್ಟಿಕ್ಯುಲರ್ ಆದಂಥ ಇನ್ಸ್ಟ್ರೂಮೆಂಟ್ನ ಅವಶ್ಯಕತೆ ಇತ್ತು. ಅದನ್ನ EPABEX ಅಂತ ಕರಿತೀವಿ. ಇಲೆಕ್ಟ್ರಾನಿಕ್ ಪ್ರೈವೇಟ್ ಆಟೋಮೆಟಿಕ್ ಬ್ರಾಂಚ್ ಎಕ್ಸ್ಚೇಂಜ್ ಅಂತೇಳಿ. ಇವೆಲ್ಲ ನೀಡಿತ್ತು. ಈಗ ಏನು ಮಾಡ್ತೀವಿ, ಅವುಗಳ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ನೀವೇನು ಮಾಡ್ಬೋದು, ಇದನ್ನು ಕೊಡಬಹುದು ಅಂತೇಳಿ ಲಿಬರಲೈಜೇಷನ್ ಮಾಡ್ತೀವಿ. ಅದು ಲಿಬರಲೈಜೇಷನ್ ಮಾಡ್ತೀವಿ. ಅಗೇನ್ ಇವುಗಳಲ್ಲಿ ಕೂಡ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಡಿಟೇಲ್ ಆಗಿ ಎಲ್ಲವನ್ನು ಓದುವ ಅವಶ್ಯಕತೆ ಇಲ್ಲ. ಆದರೆ ನಿಮ್ಗೇನು ಗೊತ್ತಿರಬೇಕು, ನಾವು ಈ ರೀತಿಯಾಗಿ ನಾವು ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ಸ್ ಏನಿದ್ದಾರೆ, ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಮಾಡೋರು ಏನಿದ್ದಾರೆ, ಅವರಿಗೆ ಏನು ಮಾಡ್ತೀವಿ, ಅವರಿಗೆ ಉದಾರೀಕರಣವನ್ನು ಮಾಡ್ತೀವಿ. ಉದಾರೀಕರಣದ ಭಾವನೆಯನ್ನು ತಳೆದಿದ್ವಿ. ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ವರ್ಕ್ ಫ್ರಮ್ ಎನಿವೇರ್ ಆಗಿರ್ಬೋದು, ಈ ಥರದ ಕಾನ್ಸೆಪ್ಟ್ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಅದು ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಾಗೆ ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಕೇಸ್ ಅಥವಾ ರೀಸೆಂಟಾಗಿ ನಾವೇನಾದರೂ ವೊಡಾಫೋನ್ ಮತ್ತು ಐಡಿಯಾ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ರಿಲೇಟೆಡ್ ಆಗಿ ನೀವು ನೋಡೋದಕ್ಕೋದ್ರೆ ಅಲ್ಲಿ ಏನು ಕಾಣುತ್ತೆ, ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅನ್ನೋ ಕಾನ್ಸೆಪ್ಟ್ ಕಾಣುತ್ತೆ. AGR ಕಾನ್ಸೆಪ್ಟ್ ಅಂತ ಕರಿತೀವಿ. ಇಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ, ಯಾವುದಾದರೂ ಒಂದು ಟೆಲಿಕಮ್ಯುನಿಕೇಷನ್ ಕಂಪನಿ ಸರ್ಕಾರದಿಂದ ಕೆಲವೊಂದು ಫ್ರೀಕ್ವೆನ್ಸಿಯನ್ನು, ಇಷ್ಟು ಮೆಗಾಹರ್ಟ್ಸ್ನ ಫ್ರೀಕ್ವೆನ್ಸಿಯನ್ನು ಏನು ಮಾಡ್ತಾರೆ, ಅವರು ಆಕ್ಷನ್ನಲ್ಲಿ, ಹರಾಜಿನಲ್ಲಿ ಇಷ್ಟು ಬಿಡ್ ಮಾಡೋದರ ಮೂಲಕ ಪರ್ಚೇಸ್ ಮಾಡ್ತಾರೆ. ಆ ಒಂದು ಫ್ರೀಕ್ವೆನ್ಸಿಯ ಒಳಗಡೆ ನಾವು ಟೆಲಿಕಮ್ಯುನಿಕೇಷನನ್ನು ನಡೆಸ್ತೀವಿ ಅಂತೇಳಿ. ಈಗ ಸಂದರ್ಭ ಏನಿರ್ಬೋದು, ಆ ಸಂದರ್ಭದಲ್ಲಿ ಗವರ್ಮೆಂಟ್ಗೆ ಆ ಸ್ಪೆಕ್ಟ್ರಮ್ಗೆ ಸಂಬಂಧಪಟ್ಟಷ್ಟು ದುಡ್ಡನ್ನು ಕೊಡೋದಕ್ಕೆ ನನ್ನ ಹತ್ರ ಇಲ್ಲದೆ ಇರ್ಬೋದು ದುಡ್ಡು. ಟೆಲಿಕಮ್ಯುನಿಕೇಷನ್ ಕಂಪನಿ, ನಾನು ಟೆಲಿಕಮ್ಯುನಿಕೇಷನ್ ಕಂಪನಿಯನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಅಕಸ್ಮಾತಾಗಿ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾನೇನು ಹೇಳ್ತೀನಿ, ನನಗೆ ಏನು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ದುಡ್ಡು ಬರುತ್ತೋ, ರೆವೆನ್ಯೂ ಕಲೆಕ್ಟ್ ಆಗುತ್ತೋ, ಅದರಲ್ಲಿ ಇಂತಿಷ್ಟು ಭಾಗವನ್ನು ಗವರ್ಮೆಂಟ್ಗೆ ಕೊಡ್ತೀನಿ ಅಂತ. ಅದನ್ನೇ AGR ಅಂತ ಕರಿತೀವಿ, ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ. ಈ ಥರ ಕೊಡೋದ್ರಲ್ಲಿ ಏನಾಗುತ್ತೆ, ಇಲ್ಲಿಯೂ ಕೂಡ ಹಗ್ಗ ಜಗ್ಗಾಟ ಆಗ್ತಾಯಿತ್ತು. ಗೌರ್ಮೆಂಟ್ ಭಾಳ ಜಾಸ್ತಿ ಹೇಳ್ತದೆ, ನಮಗೆ ಕಡಿಮೆ ಆಗಿದೆ ಅನ್ನೋದನ್ನೆಲ್ಲ ನಡೀತಾ ಇತ್ತು. ಅದನ್ನು ಏನು ಮಾಡ್ತಿದ್ದಾರೆ, ರ್ಯಾಷನಲೈಜೇಷನ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ರ್ಯಾಷನಲೈಜೇಷನ್ ಅಥವಾ ಸ್ವಲ್ಪ ಮಟ್ಟಿಗೆ ಕಡಿಮೆ AGR ಅನ್ನು ತಗೊಳ್ತಾ ಇದ್ದಾರೆ ಅಂತ. ಅದನ್ನು ಕೂಡ ನೋಡ್ಬೋದು. ಅದೇ ರೀತಿಯಲ್ಲಿ ನೆಕ್ಸ್ಟು ಬ್ಯಾಂಕ್ ಗ್ಯಾರಂಟಿಗಳನ್ನು ಕೂಡ ರ್ಯಾಷನಲೈಜೇಷನ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಗವರ್ಮೆಂಟ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಗ್ಯಾರಂಟಿ ಕೊಡೋದಕ್ಕೆ ಟ್ರೈ ಮಾಡ್ತದೆ. ಅದೇ ರೀತಿಯಲ್ಲಿ ಇಂಟ್ರೆಸ್ಟ್ ರೇಟ್ಗಳು, ಬಡ್ಡಿ ದರಗಳಾಗಿರ್ಬೋದು ಅಥವಾ ಅವರ ಮೇಲೆ ಬೀಳ್ತಾ ಇದ್ದಂಥ ಪೆನಾಲ್ಟೀಸ್ ಆಗಿರ್ಬೋದು, ಇವುಗಳನ್ನು ಕೂಡ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅದೇ ರೀತಿಯಲ್ಲಿ FDI ಏನಿಲ್ಲ 100% ಆಟೋಮೆಟಿಕ್ ರೂಟನ್ನು ಮಾಡಿದ್ದಾರೆ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ಒಳಗಡೆ.
ಸೊ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ ಬರಬಹುದು ಯಾವ ಒಂದು ವಲಯಕ್ಕೆ, ಟೆಲಿಕಮ್ಯುನಿಕೇಷನ್ ಸೆಕ್ಟರ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿಯಲ್ಲಿ ನೋ ಸ್ಪೆಕ್ಟ್ರಮ್ ಯೂಸೇಜ್ ಚಾರ್ಜ್ ಅನ್ನು ಕೂಡ ಏನು ಮಾಡ್ತಿದ್ದಾರೆ, ಸೊ ಇದನ್ನು ಫ್ಯೂಚರ್ ಸ್ಪೆಕ್ಟ್ರಮ್ ಆಪ್ಷನ್ನ ಒಳಗಡೆ ತಗೋತೀವಿ ಅಂತ ಹೇಳ್ತಿದ್ದಾರೆ. ಅಕಸ್ಮಾತಾಗಿ ನೀವು ಸ್ಪೆಕ್ಟ್ರಮನ್ನು ಪರ್ಚೇಸ್ ಮಾಡಿದ್ರಿ, ಅದನ್ನೇನಾದರೂ ಯೂಸ್ ಮಾಡಿಲ್ಲ ಅಂತದನ್ನು ಕೂಡ ಒಂದಿಷ್ಟು ಚಾರ್ಜನ್ನು ಕೊಡಬೇಕು ಅನ್ನೋದು ಮೀನಿಂಗ್ ಅದ್ರ. ನೆಕ್ಸ್ಟ್ ಸ್ಪೆಕ್ಟ್ರಮ್ ಶೇರಿಂಗನ್ನು ಎನ್ಕರೇಜ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ಏನಿದು ಸ್ಪೆಕ್ಟ್ರಮ್ ಶೇರಿಂಗ್ ಅಂತಂದರೆ, ಸೊ ನಾರ್ಮಲ್ ಆಗಿ ನೀವು ನೋಡೋದಕ್ಕೋದ್ರೆ, ಸೊ ಇಲ್ಲಿ ಒಂದು ಕಂಪನಿ ತಾನು ಸ್ಪೆಕ್ಟ್ರಮನ್ನು ಪರ್ಚೇಸ್ ಮಾಡಿದೆ, ಈಗ ಇನ್ನೊಂದು ಕಂಪನಿಯ ಜೊತೆಲಿ ಇದನ್ನ ಹಂಚಿಕೊಳ್ಳಲ್ಲ ನಾರ್ಮಲ್ ಆಗಿ, ಯಾಕಂದರೆ ಅವರು ಕಾಂಪಿಟೇಟರ್ಸ್. ಈಗ ನೀವೇನು ಮಾಡ್ಬೋದು, ಅದನ್ನ ಹಂಚಿಕೊಳ್ಬೋದು, ಶೇರಿಂಗ್ ಕೂಡ ಮಾಡ್ಬೋದು ಅನ್ನೋದನ್ನ ಎನ್ಕರೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ದ್ಯಾಟ್ ಎಲ್ಲ ಕಂಪನಿಗಳು ನಾವು ಏನು ಮಾಡ್ಬೋದು, ಕಾಂಪಿಟೇಷನ್ನ ಮಾಡ್ಬೋದು ಅಂತ. ಸೊ ಅದರ ಜೊತೆಯಲ್ಲಿ ಹಲವಾರು ಪ್ರೊಸೆಸ್ ರಿಫಾರ್ಮ್ಸ್ಗಳನ್ನು ಕೂಡ ಮಾಡಿದರೆ. ಅಂದರೆ ನೀವು ಒಂದು ಪರ್ಟಿಕ್ಯುಲರ್ ಅನ್ನೋದು ಅದಕ್ಕೇನು, ಇದು ಕೂಡ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಿರೋದು. ಪ್ರೊಸೆಸ್ ರಿಫಾರ್ಮ್ಸ್ ಅಂತಂದರೆ ಏನು ಮೀನಿಂಗ್ ಅಂತಂದರೆ, ಯಾವುದಾದ್ರೂ ಒಂದು ಲೈಸೆನ್ಸ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ, ಓಕೆ, ಅಥವಾ ಯಾವುದೇ ರೀತಿಯಾದಂಥ ಒಂದು ಪ್ರೊಸೀಜರನ್ನು ನೀವು ಫಾಲೋ ಮಾಡಬೇಕಂದ್ರೆ ಬಹಳಷ್ಟು ಟೈಮ್ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಪ್ರೊಸೆಸ್ ರಿಫಾರ್ಮ್ಸ್ಗಳನ್ನು ಮಾಡಿದ್ವಿ, ಪ್ರೊಸೀಜರ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಸರಳ ಮಾಡಿದ್ವಿ. ಸೊ ಇಲ್ಲೆಲ್ಲ ನೋಡಿ, ಸೊ ರಿಕ್ವೈರ್ಮೆಂಟ್ ಆಫ್ ಕಸ್ಟಮ್ಸ್ ಕ್ಲಿಯರೆನ್ಸ್ ಫಾರ್ ಇಂಪೋರ್ಟ್ ಆಫ್ ವೈರ್ಲೆಸ್ ಇಕ್ವಿಪ್ಮೆಂಟ್ ತೆಗೆದು ಹಾಕಿದ್ದೀವಿ. ಸೊ ಕಸ್ಟಮ್ ಕ್ಲಿಯರೆನ್ಸ್ ನಮ್ಗೆ ಅವಶ್ಯಕತೆ ಇಲ್ಲ ಈಗ ಅಂತಂದ್ರೆ ಏನಾಗುತ್ತೆ, ಇದು ಬಹಳ ಬೇಗನೆ ನೀವು ಇದನ್ನ ಏನು ಮಾಡ್ಬೋದು, ಇಂಪೋರ್ಟ್ ಮಾಡ್ಬೋದು ಅಂತೇಳಿ. ಸೊ ಅದು ಈಸಿ, ಓಕೆ. ಸೊ ಅದೇ ರೀತಿಯಲ್ಲಿ ಬೇರೆ ಬೇರೆ ಸ್ಟೆಪ್ಸ್ಗಳನ್ನ ಏನು ತಗೊಂಡಿದ್ರಲ್ಲ, ಇಲ್ಲೆಲ್ಲ ನಾನು ಈಗ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದೀನಿ, ಆಮದು ಮಾಡ್ಕೊತಾ ಇದ್ದೀನಿ, ನಾನೇ ಅದನ್ನು ಅನೌನ್ಸ್ ಮಾಡಬೇಕು, ಇಷ್ಟನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಗೌರ್ಮೆಂಟ್ ಮತ್ತೆ ಅದನ್ನು ಏನು ಮಾಡೋದಕ್ಕೆ ಹೋಗಲ್ಲ, ಚೆಕ್ ಮಾಡೋದಕ್ಕೆ ಹೋಗಲ್ಲ. ಇದರಿಂದ ಅಡ್ವಾಂಟೇಜ್ ಏನು, ಸೊ ಅಲ್ಲಿ ಫಾಸ್ಟಾಗಿ ಇದು ಮೂವ್ ಆಗುತ್ತೆ ಅನ್ನೋದು, ಓಕೆ. ಟೈಮ್ ಭಾಳ ಕಡಿಮೆ ಹಿಡಿಯುತ್ತೆ, ಡಿಲೇ ಆಗಲ್ಲ ಅನ್ನೋದು. ಸೊ ಇದು ಪ್ರೊಸೆಸ್ ರಿಫಾರ್ಮ್ಸ್ನಲ್ಲಿ ನಾವು ಏನನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಥವಾ ನೆಕ್ಸ್ಟು ಸೆಕ್ಟರ್ ನಾವು ನೋಡೋದಾದ್ರೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ. ಗವರ್ಮೆಂಟ್ ಏನು ಮಾಡುತ್ತೆ, ಬೇರೆ ಬೇರೆ ಒಂದು ಪ್ರಾಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಹಲವಾರು ರೀತಿಯ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತೆ, ಪ್ರೊಕ್ಯೂರ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರೊಕ್ಯೂರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೀತಿಯನ್ನು ಚೇಂಜ್ ಮಾಡಿದ್ವಿ. ನ್ಯೂ ಗೈಡ್ಲೈನ್ಸ್ ಫಾರ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಿದ್ವಿ, ಅಕ್ಟೋಬರ್ 2021 ಹಾಕಿದ್ದಾರೆ. ಸೊ ಇದನ್ನು ಕೂಡ ನೀವು ನೋಡ್ಬೋದು, ಇಲ್ಲಿ ಕ್ವಾಲಿಟಿಯನ್ನು ಮತ್ತು ಕಾಸ್ಟನ್ನು ಎರಡನ್ನೂ ಕೂಡ ಚೆಕ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಯಾವುದಾದ್ರೂ ಹರಾಜು ಪ್ರಕ್ರಿಯೆಯಲ್ಲಿ ಅದನ್ನು ಬಿಡ್ಡರ್ಸ್ಗೆ ಕೊಡುವಂಥ ಅಥವಾ ಬಿಡ್ಡರ್ಗಳನ್ನು ಸಿಲೆಕ್ಟ್ ಮಾಡುವಂಥ ಪ್ರೊಸೆಸನ್ನು ಮಾಡ್ತೀವಿ. ಸೊ ಅದನ್ನು ಕೂಡ ನೋಡ್ಬೋದು. ಅದೇ ರೀತಿಯಲ್ಲಿ ಸ್ಟ್ರಿಂಜೆಂಟ್ ಡೆಡ್ಲೈನ್ಸ್, ಒಂದ್ಸಲ ಡೆಡ್ಲೈನ್ ಕೊಟ್ಟಿದ್ದೀವಿ ಈ ಬಿಡ್ಡರ್ಗೆ ಇಷ್ಟರೊಳಗಡೆ ನೀವು ಮುಗಿಸಿ ಅಂತಂದರೆ ಅದನ್ನು ಅವರು ಮುಗಿಸ್ಲೇಬೇಕು, ಇಲ್ಲ ಅಂತಂದರೆ ಅವರ ಪೇಮೆಂಟಲ್ಲಿ ಒಂದಿಷ್ಟನ್ನು ಕಟ್ ಮಾಡ್ತೀವಿ ಅಂತ. ಸೊ ಅಥವಾ ನಾವು ಅವರಿಗೆ ಪೇಮೆಂಟ್ ಮಾಡಬೇಕಾದ್ರೂ ಕೂಡ ಡೆಡ್ಲೈನನ್ನು ಕೊಡ್ತೀವಿ ಅಂತ. ಸೊ ಇದನ್ನು ಕೂಡ ನೋಡ್ಬೋದು. ಅದರ ಜೊತೆಯಲ್ಲಿ ಆರ್ಬಿಟ್ರೇಷನ್ ಮತ್ತು ಡಿಸ್ಪ್ಯೂಟ್ ರೆಸೊಲ್ಯೂಷನ್, ಅಕಸ್ಮಾತಾಗಿ ಗವರ್ಮೆಂಟ್ ಮತ್ತು ಈ ಕಂಪನಿ ಯಾರು ಬಿಡ್ಡರ್ ಇದ್ದಾರೆ, ಓಕೆ, ಸೊ ಅವರ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಅಂತಂದರೆ ಅದನ್ನು ಕೂಡ ಬೇಗನೆ ಮುಗಿಸುವ ರೀತಿಯಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಆದಂಥ ಸಂಘರ್ಷವನ್ನು ಬೇಗನೆ ಮುಗಿಸುವ ರೀತಿಯಲ್ಲಿ, ಅಲ್ಲಿಯೂ ಕೂಡ ಡಿಲೇ ಆಗಬಾರ್ದು, ಅದನ್ನು ಬೇಗ ಮುಗಿಸುವ ರೀತಿಯಲ್ಲಿ ಕೂಡ ಒಂದು ಏಜೆನ್ಸಿಯನ್ನು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ನೆಕ್ಸ್ಟ್ ಏವಿಯೇಷನ್ ಅಥವಾ ವಾಯುಯಾನಕ್ಕೆ ಸಂಬಂಧಪಟ್ಟಾಗಿ ನೋಡ್ಬೋದ್ರೆ ಅಲ್ಲಿಯೂ ಕೂಡ ಏನು ನೋಡ್ತೀವಿ. ಸೊ ಆಗಸ್ಟ್ 2021 ಡ್ರೋನ್ ರೂಲ್ಸನ್ನು ಹಾಕಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಸೊ ಇಲ್ಲಿ ಕೆಲವೊಂದು ಲಿಬರಲೈಸೇಷನ್ ಉದಾರೀಕರಣವನ್ನು ಮಾಡಿದ್ದಾರೆ. ಮೊದಲು ಏನು ಮಾಡಿದ್ರು, ಮೊದಲು ಓಕೆ 300 kg ವರೆಗೆ ತೂಕವನ್ನು ಹೊತ್ತುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಡ್ರೋನ್ಗಳನ್ನು ನಾವೇನು ಮಾಡ್ತೀವಿ, ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಅವುಗಳನ್ನು ಅಲೋ ಮಾಡ್ತಾ ಇರಲಿಲ್ಲ. 300 kgಗಿಂತ ಜಾಸ್ತಿ ಇದ್ದರೆ ಅದನ್ನ ಅಲೋ ಮಾಡ್ತಾ ಇರಲಿಲ್ಲ, ವೇಟ್ ಕ್ಯಾರಿಂಗ್ ಕೆಪಾಸಿಟಿ. ಅದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನೀವು ಬಿಡ್ಬೋದು ಅಂತ ಹೇಳ್ತಾ ಇದ್ವಿ. ಈಗ 500 kg ತನಕ ಅದನ್ನ ಏನು ಮಾಡಿದ್ವಿ, ಜಾಸ್ತಿ ಮಾಡಿದ್ದಾರೆ. ರೆಗ್ಯುಲೇಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಅಗೇನ್ ಉಳಿದಂಥ ಪಾಯಿಂಟ್ಗಳು ಏನಿಲ್ಲ, ಇಲ್ಲಿ ಸ್ವಲ್ಪ ಮಟ್ಟಿಗೆ ಟೆಕ್ನಿಕಲ್ ಆಗುತ್ತೆ. ಸೊ ಇದನ್ನು ಏನು ಮಾಡ್ಬೋದು ಅಂತಂದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಕ್ಯೂರಿಯಾಸಿಟಿ ಇದ್ದರೆ ಇದನ್ನು ಒಂದ್ಸಲ ಓದ್ಬೋದು. ಅದರ್ವೈಸ್ ನಾನು ಇದನ್ನು ಜಾಸ್ತಿಯಾಗಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ಸೊ ಇದು ಡ್ರೋನ್ ಪಾಲಿಸಿಗೆ ಸಂಬಂಧಪಟ್ಟಾಗೆ, ಡ್ರೋನ್ ರೂಲ್ಸ್ಗೆ ಸಂಬಂಧಪಟ್ಟಾಗೆ. ಇನ್ನು ಎಕಾನಮಿ ಪರ್ಸ್ಪೆಕ್ಟಿವಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಾಗೆ. ಸೊ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಾಗೆ ನಮಗೆ ಏನಾಗುತ್ತೆ, ನಾವು ಏನು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀವೋ ಈ ಡೆಪಾಸಿಟ್ಗೆ ಸಂಬಂಧಪಟ್ಟಾಗೆ ಬ್ಯಾಂಕ್ನವರು ಇನ್ಶೂರೆನ್ಸನ್ನು ಕ್ಲೇಮ್ ಮಾಡ್ಕೊಂಡಿರ್ತಾರೆ. ಈ ಇನ್ಶೂರೆನ್ಸನ್ನು ಕೊಡುವವರು ಯಾರು ಅಂತ ಕೇಳಿದ್ರೆ DICGC ಅಂತ ಕರಿತಾರೆ. DICGC ಅಂತಂದಾಗ RBIನ ಅಂಡರ್ನಲ್ಲಿ ಇರುವಂಥ ಅಥವಾ RBIನ ಸಬ್ಸಿಡಿಯರಿ ಆದಂಥ ಒಂದು ಸಂಸ್ಥೆ ಇದು.
ಸೊ ಇದು ಡಿಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಮೊದಲಾದರೆ ಯಾವುದಾದ್ರೂ ಒಂದು ಕಂಪನಿ ಅಥವಾ ಯಾವುದಾದ್ರೂ ಒಂದು ಬ್ಯಾಂಕ್ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಂದಿದೆ ಅಂತಂದರೆ ಆ ಬ್ಯಾಂಕ್ನಲ್ಲಿ ಯಾರಾದರೂ ಡೆಪಾಸಿಟನ್ನು ಮಾಡ್ತಾರಲ್ವ, ಸೊ ಅವರ ಡೆಪಾಸಿಟ್ನ ಅಮೌಂಟು 1,00,000 ಒಳಗಡೆ ಇದ್ದರೆ ಆ ಬ್ಯಾಂಕ್ ಕ್ರೈಸಿಸ್ನಲ್ಲಿ ಇದ್ದಾಗಲೂ ಕೂಡ ಆ ಬ್ಯಾಂಕು ಏನಾಗಿದೆ, ಸೊ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ನಾನೇನು ಮಾಡ್ಬೋದು, 1,00,000ಕ್ಕಿಂತ ಕಡಿಮೆ ದುಡ್ಡು ಆಗಿದ್ರೆ ಬ್ಯಾಂಕ್ ನನಗೆ ಕೊಡೋದಕ್ಕಾಗಿಲ್ಲ ಅಂತಂದರೆ DICGC ಇಂದ ಅದನ್ನ ಕ್ಲೇಮ್ ಮಾಡ್ಬೋದು. ಆದರೆ ಈಗೇನು ಮಾಡಿದರೆ ಅದರ ಲಿಮಿಟನ್ನು 1,00,000ದಿಂದ ಜಾಸ್ತಿ ಮಾಡಿಕೊಂಡು 5,00,000 ತನಕ ಮಾಡಿದ್ದಾರೆ. ಸೊ ಇದನ್ನು ಇನ್ಕ್ರೀಸ್ ಮಾಡಿರೋದನ್ನ ನೋಡ್ತೀರ. ಸೊ ಅದೇ ರೀತಿಯಲ್ಲಿ ಇಂಟ್ರಿಮ್ ಪೇಮೆಂಟನ್ನು ಕೂಡ ತಂದಿದ್ದಾರೆ. ಇಂಟ್ರಿಮ್ ಪೇಮೆಂಟ್ ಅಂದರೆ ಇದು ಅಕಸ್ಮಾತಾಗಿ 5,00,000ಕ್ಕಿಂತ ಜಾಸ್ತಿ ಇದ್ರೂ ಕೂಡ ಅಥವಾ 5,00,000ಕ್ಕಿಂತ ಕಡಿಮೆ ಇದ್ರೂ ಕೂಡ ಇಲ್ಲೇನು ಮಾಡ್ಬೋದು, ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೂಡ DICGC ಅದನ್ನ ಪೇ ಮಾಡ್ಬೋದು. ಒಂದೇ ಸಲ ಎಲ್ಲವನ್ನು ಪೇ ಮಾಡಬೇಕು ಅಂತಂದಿಲ್ಲ. ಸೊ ಸ್ವಲ್ಪ ಕೂಡ ಇಂಟ್ರಿಮ್ ಆಗಿ ಕೂಡ ಪೇಮೆಂಟನ್ನು ಮಾಡ್ಬೋದು. ಸೊ ಇದರ ಜೊತೆಯಲ್ಲಿ ಲಾಸ್ಟಿಗೆ ನೀವೇನಾದ್ರು ನೋಡಿದ್ರೆ DICGC 5,00,000 ಒಳಗಡೆ ಯಾರು ಡೆಪಾಸಿಟ್ರನ್ನು ಹೊಂದಿದ್ದಾರೋ ಸೊ ಅವರಿಗೆ ಏನು ಮಾಡ್ಬೋದು, ಮ್ಯಾಕ್ಸಿಮಮ್ 90 ದಿನಗಳ ಒಳಗಡೆ ಎಲ್ಲ ಡೆಪಾಸಿಟನ್ನು ವಾಪಸ್ ಕೊಡಬೇಕು. ಓಕೆ, ಸೊ 90 ದಿನಗಳ ಒಳಗಡೆ ಎಲ್ಲ ಡೆಪಾಸಿಟನ್ನು ವಾಪಸ್ ಕೊಡಬೇಕು ಅಂತ ಕೂಡ ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಏನು ಮಾಡಿದರೆ NBFCಗೆ ಸಂಬಂಧಪಟ್ಟ ಹಾಗೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗೆ ಸಂಬಂಧಪಟ್ಟ ಹಾಗೆ. ಓಕೆ, ಸೊ ಇಲ್ಲಿ ಏನು ಮಾಡಿದ್ದಾರೆ, ಸೊ ಬಿಸ್ನೆಸ್ಗಳನ್ನು ಫ್ಯಾಕ್ಟರಿಂಗ್ ಬಿಸ್ನೆಸ್ಗಳನ್ನು ಅವರು ತಗೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಮೊದಲು NBFCಗಳು ಫ್ಯಾಕ್ಟರಿಂಗ್ ಬಿಸ್ನೆಸ್ಸನ್ನು ತಗೊಳ್ಳೋದಕ್ಕಾಗ್ತಿರಲಿಲ್ಲ, ಈಗ ಏನು ಮಾಡಿದ್ದಾರೆ, ಸೊ ಈಗ ಅದನ್ನು ತಗೊಳ್ತಿದ್ದಾರೆ. ಸೊ ಇದು ಫ್ಯಾಕ್ಟರಿಂಗ್ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಾಗಿ ಏನು ಚೇಂಜಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನಾವು MSME ಸೆಕ್ಟರ್ಗೆ ಬಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟಾಗಿ ನೋಡೋದಕ್ಕೆ ಇಲ್ಲಿ ಒಂದು ಡೆಫಿನೇಷನನ್ನು ಚೇಂಜ್ ಮಾಡಿದ್ದೀವಿ ಅಂತ ಹೇಳಿದ್ವಿ. ಡೆಫಿನೇಷನನ್ನು ಮೊದಲು ಕೂಡ ಭಾಳ ಸಲ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ಜುಲೈ 2020 ನೋಟಿಫಿಕೇಶನ್ ಆಧಾರದ ಮೇಲೆ ಇರುವಂಥದ್ದು. ಅಗೇನ್ ಹಿಂದಿನ ಸಲದ ಎಕನಾಮಿಕ್ ಸರ್ವೆಯಲ್ಲಿ ಕೂಡ ಬಂದಿದೆ, ಆದರೆ ಈ ಸಲದರಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಸೊ ಇದನ್ನು ನೀವು ನೋಡೋದಕ್ಕೋದ್ರೆ ಮೊದಲು ಮೈಕ್ರೋ ಸ್ಮಾಲ್ ಮೀಡಿಯಮ್ನ ಒಳಗಡೆ ಏನು ಮಾಡ್ತಿದ್ರೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಪ್ರೇಟ್ ಆದಂಥ ಒಂದು ಸೊ ಇದನ್ನು ಕೊಡ್ತಾ ಇದ್ವಿ. ಓಕೆ, ಇಷ್ಟು ಲಿಮಿಟ್ನ ಒಳಗಡೆ ಇರಬೇಕು ಅಂತೇಳಿ. ಸರ್ವಿಸ್ ಸೆಕ್ಟರ್ಗೆ ಸಪ್ರೇಟಾಗಿ ಕೊಡ್ತಾ ಇದ್ವಿ. ಈಗ ಏನು ಮಾಡ್ತೀವಿ, ಇದನ್ನು ತೆಗೆದುಬಿಟ್ಟಿದ್ದೀವಿ, ಈ ಡಿಸ್ಟಿಂಕ್ಷನನ್ನು ತೆಗೆದುಬಿಟ್ಟಿದ್ದೀವಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಸರ್ವಿಸ್ ಬೇರೆ ಅಂತೇಳಿಲ್ಲ. ಸೊ ಎಲ್ಲ MSMEಗಳನ್ನು ಒಟ್ಟಿಗೆ ತಗೋದಕ್ಕೆ ಟ್ರೈ ಮಾಡ್ತೀವಿ, ಎಲ್ಲ ಇಂಡಸ್ಟ್ರಿಗಳನ್ನ ಒಟ್ಟಿಗೆ. ಸೊ ಅದರಲ್ಲಿ ಏನು ಮಾಡ್ತಿದ್ರೆ, ಎಷ್ಟನ್ನು ನಾವು ಬಂಡವಾಳ ಹಾಕಿದ್ದೀವಿ, ಎಷ್ಟು ನಮಗೆ ಟೋಟಲ್ ಆಗಿ ದುಡ್ಡು ಬರುತ್ತೆ, ಇದು ಎರಡನ್ನು ಅಬ್ಸರ್ವ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಅವು ಮೈಕ್ರೋನ, ಸ್ಮಾಲ ಅಥವಾ ಮೀಡಿಯಮ್ ಅಂತ ಹೇಳ್ತಿದ್ದಾರೆ. ಇನ್ವೆಸ್ಟ್ಮೆಂಟ್ 1 ಕೋಟಿಗಿಂತ ಕಡಿಮೆ ಇದ್ದು ಆ್ಯನ್ಯುವಲ್ ಟರ್ನ್ ಓವರ್ 5 ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನ ಮೈಕ್ರೋ ಕಿರು ಉದ್ದಿಮೆ ಅಂತ ಕರೀತಾರೆ. ಸೊ ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ 10 ಕೋಟಿಗಿಂತ ಕಡಿಮೆ ಇದ್ದು ಆ್ಯನ್ಯುವಲ್ ಟರ್ನ್ ಓವರ್ 50 ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನ ಸಣ್ಣ ಕೈಗಾರಿಕೆ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ 50 ಕೋಟಿಗಿಂತ ಕಡಿಮೆ ಇದ್ದು ಆ್ಯನ್ಯುವಲ್ ಟರ್ನ್ ಓವರ್ 250 ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನ ಮೀಡಿಯಂ ಅಥವಾ ಮಧ್ಯಮ ಕೈಗಾರಿಕೆ ಅಂತೇಳಿ ಕರಿತೀವಿ. ಸೊ ಅಗೇನ್ ಇಲ್ಲಿ ನೀವೇನು ಮಾಡ್ಬೋದು, ಒಂದು ಸೈಡನ್ನು ನೆನ್ಪಿಟ್ಕೊಂಡ್ರೆ ಇನ್ನೊಂದು ಸೈಡ್ ನೆನ್ಪಿಟ್ಕೊಳ್ಳೋದು ಈಸಿ. ಎಲ್ಲ ಕಡೆ ಏನಿದೆ ಮಲ್ಟಿಪ್ಲೈ ಬೈ 5 ಇದೆ. 1 × 5 5, 10 × 5 50, 50 × 5 250 ನೆನ್ಪಿಟ್ಕೊಳ್ಳೋದು ಈಸಿ. ಓಕೆ, ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಏನು ಮಾಡಿದರೆ, MSMEಗೆ ಸಂಬಂಧಪಟ್ಟಾಗೆ ರಿಜಿಸ್ಟ್ರೇಷನ್ನ ಪ್ರೊಸೆಸನ್ನು ಕೂಡ ಭಾಳ ಈಸಿ ಮಾಡಿಬಿಟ್ಟಿದ್ದಾರೆ. ಸೊ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಕೂಡ ಈಸಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಯಾವ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಈ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹರಾಜು ಪ್ರಕ್ರಿಯೆ ಆಗ್ತಾ ಇದೆ ಅಂತಂದರೆ ಸೊ ಅಲ್ಲಿ ಒಂದಿಷ್ಟನ್ನು MSMEನ ಮೂಲಕನೇ ತರಿಸ್ಬೇಕು ಅಂತೇಳಿ ಇದು ಮಾಡ್ತಿದ್ದಾರೆ. ಓಕೆ, ಸೊ ಅದನ್ನು ಒಂದಿಷ್ಟನ್ನು MSMEನ ಮೂಲಕನೇ ತರಬೇಕು ಅಂತ. ಸೊ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಅಥವಾ ಇಲ್ಲೇನು ಮಾಡ್ತಿದ್ದಾರೆ, MSMEಗೆ ಪ್ರಮೋಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಸರ್ಕಾರದ ಕೆಲವೊಂದು ಬಿಡ್ಡಿಂಗ್ನಲ್ಲಿ ಕೂಡ MSME ಭಾಗವಹಿಸುವ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ. ಅದು ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟ ಹಾಗೆ, MSMEಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ನಾವು ನೋಡುವಂಥ ವಲಯ ಯಾವುದಂದರೆ ಸ್ಪೇಸ್ ಮತ್ತು ಜಿಯೋಸ್ಪೇಷಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ ಸ್ಪೇಸ್ ಅಥವಾ ನಾವೇನು ನೋಡ್ಬೋದು, ಅಂತಂದರೆ ಸ್ಯಾಟಲೈಟ್ ಕಮ್ಯುನಿಕೇಷನನ್ನು ಅಥವಾ ರಿಮೋಟ್ ಸೆನ್ಸಿಂಗನ್ನು ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಮಾಡ್ತಾಯಿದ್ದಾರೆ ಅಥವಾ ಲಿಬರಲೈಸ್ ಮಾಡ್ತಾ ಇದ್ದಾರೆ. ಸೊ ಇದರ ಒಳಗಡೆ ಕೂಡ ಪ್ರೈವೇಟ್ ಸೆಕ್ಟರ್ನವರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮೊದಲಾದ್ರೆ ನೀವೇನು ನೋಡ್ತಿದ್ರೆ ಬರೀ ಇಸ್ರೋದವ್ರು ಮಾತ್ರ ಮಾಡಬೇಕು ಅಂತ ಹೇಳ್ತಿದ್ವಿ. ಈಗ ಪ್ರೈವೇಟ್ದವರು ಕೂಡ ಬರ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರೈವೇಟ್ದವ್ರಿಗೂ ಕೂಡ ಸೊ ಸ್ಪೇಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಕೆಲವೊಂದು ಕೆಲಸವನ್ನು ಮಾಡೋದಕ್ಕೆ ಬಿಡ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಸೊ ಹಲವಾರು ರೀತಿಯ ಗೈಡ್ಲೈನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಗೈಡ್ಲೈನ್ಸ್ ಯಾಕೆ ಅಂತಂದಾಗ ಈ ಜಿಯೋಸ್ಪೇಷಿಯಲ್ ಡಾಟಾವನ್ನು ಬಳಸ್ಕೊಂಡು, ಓಕೆ, ಸೊ ಜಿಯೋಸ್ಪೇಷಿಯಲ್ ಡಾಟಾವನ್ನು ಬಳಸ್ಕೊಂಡು ಅಥವಾ ಅಂಕಿಅಂಶಗಳನ್ನು ಬಳಸ್ಕೊಂಡು ಸೊ ಮ್ಯಾಪ್ಗಳನ್ನು ಮಾಡೋದಾಗಿರ್ಬೋದು, ಆ ಮ್ಯಾಪ್ಗಳಿಂದ ಯಾವ ರೀತಿಯ ಹೆಲ್ಪನ್ನು ತಗೊಳ್ಳೋದು ಇವುಗಳನ್ನು ಮಾಡೋದಾಗಿರ್ಬೋದು, ಇವುಗಳಲ್ಲಿ ಕೂಡ ಸೊ ಏನು ಮಾಡ್ತಿದ್ದೀವಿ, ಸ್ವಲ್ಪ ಉದಾರೀಕರಣವನ್ನು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅವುಗಳನ್ನು ಕೂಡ ನೋಡ್ಬೋದು.
ಅಗೇನ್ ಸೊ ಉಳಿದಂಥ ಪಾಯಿಂಟ್ಗಳು ಏನೇನು ಲಿಬರಲೈಸೇಷನ್ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಟೆಕ್ನಿಕಲ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಜಸ್ಟ್ ಹ್ಯಾವ್ ಎ ಲುಕ್. ಓಕೆ, ಸೊ ಇಂಟ್ರೆಸ್ಟ್ ಇದ್ದರೆ ಸೊ ಅಥವಾ ಕ್ಯೂರಿಯಾಸಿಟಿ ಇದ್ದರೆ ಜಸ್ಟ್ ಅದನ್ನು ಒಂದ್ಸಲ ನೋಡ್ಬೋದು. ನೆಕ್ಸ್ಟ್ ಡಿಸ್ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಾಗಿ ಭಾಳ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ. ಡಿಸ್ಇನ್ವೆಸ್ಟ್ಮೆಂಟ್ ಅಂದಾಗ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಹೂಡಿಕೆ ಹಿಂತೆಗೆತ ಅಂದರೆ ಗವರ್ಮೆಂಟ್ ಆಲ್ರೆಡಿ ಇದರಲ್ಲಿ ಒಂದಿಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಥವಾ ತನ್ನ ಶೇರನ್ನು ಹೋಲ್ಡ್ ಮಾಡಿದೆ. ಈಗ ಆ ಶೇರನ್ನು ಜನರಿಗೆ ಮಾರ್ತಾ ಇದೆ ಅಥವಾ ಶೇರನ್ನು ಖಾಸಗಿಯವರಿಗೆ ಮಾರ್ತಾ ಇದೆ ಅನ್ನೋದು ಡಿಸ್ಇನ್ವೆಸ್ಟ್ಮೆಂಟ್ನ ಮೇಲೆ. ಸೊ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಬಂದಾಗಲೂ ಕೂಡ ಇಲ್ಲಿ ಎರಡು ರೀತಿಯ ಡಿಸ್ಇನ್ವೆಸ್ಟ್ಮೆಂಟ್ ಬರುತ್ತೆ. ಒಂದನ್ನು ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಇನ್ನೊಂದನ್ನು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದಾಗ ಯಾವುದು? ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದಾಗ ಅಲ್ಲಿ ಯಾವುದೇ ಕಾರಣಕ್ಕೆ ಮಾಲೀಕತ್ವ ಬದಲಾವಣೆ ಆಗಲ್ಲ. ಮೊದಲು 100% ಗವರ್ಮೆಂಟ್ ಹೋಲ್ಡ್ ಮಾಡ್ತಿದೆ ಸೊ ಶೇರನ್ನು ಅಂತಂದಾಗ ಗವರ್ಮೆಂಟ್ ಬರೀ 5% ಮಾತ್ರ, ಉಳಿದಂಥ 95% ಇನ್ನೂ ಗವರ್ಮೆಂಟ್ನ ಹತ್ರ ಇರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ಓನರ್ಶಿಪ್ ಅಥವಾ ಮಾಲೀಕತ್ವ ಬದಲಾವಣೆ ಆಗಲ್ಲ. ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ ಮಾಲೀಕತ್ವ ಬದಲಾವಣೆ ಆಗುತ್ತೆ. ಗವರ್ಮೆಂಟ್ ಪೂರ್ತಿಯಾಗಿ ಶೇಲ್ ಮಾಡ್ಬೋದು ಅಥವಾ ಗವರ್ಮೆಂಟ್ ಸೊ 49%ಗಿಂತ ಕಡಿಮೆ ಶೇರನ್ನು ತನ್ನ ಹತ್ರ ಇಟ್ಕೊಂಡಿರ್ಬೋದು. ಆವಾಗ ಓನರ್ಶಿಪ್ ಬದಲಾವಣೆ ಆಗುತ್ತೆ. ಓನರ್ಶಿಪ್ ಯಾರಿಗೆ ಹೋಗುತ್ತೆ? ಖಾಸಗಿಯವರಿಗೆ ಹೋಗುತ್ತೆ. ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್, ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಅದನ್ನು ಕೂಡ ನೋಡ್ಬೋದು. ಸೊ ಇಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ನಲ್ಲಿ ನೀವೇನಾದರೂ ನೋಡೋದಕ್ಕೋದ್ರೆ ಸೊ ಮೊದಲು ನೀವೇನಾದರೂ ಹಳೆಯ ಹಿಸ್ಟ್ರಿಯಿಂದ ನೋಡ್ಕೋತಾ ಬಂದರೆ ಸ್ವಲ್ಪ ಮಟ್ಟಿಗೆ ಅಗೇನ್ ಸೊ ವಾಜಪೇಯಿ ಅವರ ಕಾಲಘಟ್ಟದಿಂದ ಈ ಥರ ಡಿಸ್ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತೇಳಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರದಲ್ಲಿ ನಿಧಾನವಾಗಿ ಒಂದೊಂದು ಈ ಥರ ಡಿಸ್ಇನ್ವೆಸ್ಟ್ಮೆಂಟ್ ಆದವು. ಸೊ ಈಗ 2014 ನಂತರದಿಂದ ಭಾಳಷ್ಟು ಜಾಸ್ತಿಯಾಗಿ ಈ ಥರ ಡಿಸ್ಇನ್ವೆಸ್ಟ್ಮೆಂಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದಾರೆ. ಸೊ ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಮತ್ತೊಂದನ್ನು ಕೂಡ ನೋಡ್ಬೋದು. ಹಾಗಾದರೆ ಯಾವ ಸೊ ವಲಯದಲ್ಲಿ ಅಥವಾ ಯಾವ ಒಂದು ಪರ್ಟಿಕ್ಯುಲರ್ ಆದಂತಹ ಸೊ ಗವರ್ಮೆಂಟ್ PSEಗಳು, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಿದೆ, ಸೊ ಅವುಗಳನ್ನು ನಾವು ಮಾರಬಹುದು ಅಥವಾ ಯಾವುದನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಹೇಳಬೇಕಾದ್ರೆ ನೀತಿ ಆಯೋಗ ಮುಂದಕ್ಕೆ ಬರುತ್ತೆ. ಇಲ್ಲಿ ನೀತಿ ಆಯೋಗದ ಕೆಲಸ ಏನು ಅಂತಂದರೆ ಯಾವುದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡಬೇಕು, ಹೈ ಪ್ರಿಯಾರಿಟಿ ಯಾವುದು, ಹೈ ಪ್ರಿಯಾರಿಟಿ ಇರುವಂಥ ವಲಯಗಳು ಯಾವುದು, ಲೋ ಪ್ರಿಯಾರಿಟಿ ಇರುವಂಥ ವಲಯಗಳು ಯಾವುದು ಅಂತೇಳಿ ಅದೇನು ಮಾಡುತ್ತೆ, ಸೊ ಅದನ್ನು ಸೊ ಕ್ಲಾಸಿಫೈ ಮಾಡುತ್ತೆ. ಸೊ ಈ ಕ್ಲಾಸಿಫಿಕೇಷನ್ನ ಕೆಲಸ ಯಾರ್ದು? ನೀತಿ ಆಯೋಗದ್ದು. ಸೊ ಲಾಸ್ಟಲ್ಲಿ ಇದನ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋ ಕೆಲಸ ಯಾರ್ದು ಅಂತಂದರೆ DIPAM ಅಂತೇಳಿ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್, DIPAM. ಸೊ ಫೈನಾನ್ಸ್ ಮಿನಿಸ್ಟ್ರಿ ಅಂಡರಲ್ಲಿ ಬರುವಂಥ ಒಂದು ಡಿಪಾರ್ಟ್ಮೆಂಟ್ ಇದು. ಸೊ ಈಗ ನಾವೇನಾದ್ರು ನೋಡೋಕ್ಕೋದ್ರೆ ನೀತಿ ಆಯೋಗ ಏನು ಮಾಡಿದೆ, 4 ಸ್ಟ್ರಾಟಜಿಕ್ ವಲಯಗಳನ್ನು ಹೇಳ್ತಾ ಇದೆ. ಸ್ಟ್ರಾಟಜಿಕ್ ವಲಯಗಳು ಅಂದರೆ ಬಹಳ ಇಂಪಾರ್ಟೆಂಟ್ ಆದಂಥ ವಲಯಗಳು. ಇವುಗಳನ್ನು ಯಾವುದೇ ಕಾರಣಕ್ಕೆ ಕೊಡೋ ಹಾಗಿಲ್ಲ ಅಥವಾ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಾವೇನು ಮಾಡ್ತಾಯಿಲ್ಲ, ಪ್ರೈವೇಟ್ನವ್ರನ್ನ ಜಾಸ್ತಿಯಾಗಿ ಬಿಡುವ ಹಾಗಿಲ್ಲ. ಅಗೇನ್ ಸ್ವಲ್ಪ ಮಟ್ಟಿಗೆ ಬಿಡ್ಬೋದು, ಪೂರ್ತಿಯಾಗಿ ಬಿಡಲ್ಲ ಅಂತ ಹೇಳ್ತಾಯಿಲ್ಲ, ಆದರೆ ಜಾಸ್ತಿಯಾಗಿ ಪ್ರೈವೇಟ್ದವ್ರಿಗೆ ಬಿಡಲ್ಲ ಅಂತೇಳಿ. ಅಥವಾ ಇದರ ಒಂದು ಮೂಗುದಾರ ಯಾರ ಹತ್ರ ಜಾಸ್ತಿ ಆಗಿರುತ್ತೆ ಅಂತಂದರೆ ಗೌರ್ಮೆಂಟ್ ಹತ್ರ ಇರುತ್ತೆ ಅಂತ. ಯಾಕಂದರೆ ಸೊ ಅದು ಏನಿರ್ಬೋದು, ರಾಷ್ಟ್ರೀಯ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗಿರ್ಬೋದು. ಆ ಕಾರಣಕ್ಕಾಗಿ ಅವೆಲ್ಲ ಮಾಡ್ತಾರೆ. ಸೊ ಒಂದನೇದಾಗಿ ಇಂಥ ವಲಯ ಯಾವುದು? ಅಟಾಮಿಕ್ ಎನರ್ಜಿ, ಸ್ಪೇಸ್ ಮತ್ತು ಡಿಫೆನ್ಸ್ಗೆ ಸಂಬಂಧಪಟ್ಟಾಗಿ. ಓಕೆ, ಅಟಾಮಿಕ್ ಎನರ್ಜಿ, ಸ್ಪೇಸ್ ಮತ್ತು ಡಿಫೆನ್ಸ್ಗೆ ಸಂಬಂಧಪಟ್ಟಾಗಿ ಒಂದೊಂದು ನೋಡ್ತೀರಾ. ಅದೇ ರೀತಿಯಲ್ಲಿ ಎರಡನೇದು ಟ್ರಾನ್ಸ್ಪೋರ್ಟ್ ಮತ್ತು ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. 3 ಪವರ್, ಪೆಟ್ರೋಲಿಯಂ, ಕೋಲ್ ಮತ್ತು ಅದರ್ ಮಿನರಲ್ಸ್ಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಅದೇ ರೀತಿಯಲ್ಲಿ 4ನೇ ವಲಯ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್. ಸೊ ಇವೆಲ್ಲವುಗಳನ್ನ ನೀವೇನು ನೋಡ್ತೀರಾ, ಇವು ಸ್ಟ್ರಾಟಜಿಕ್ ಸೆಕ್ಟರ್ಗಳು. ಅಂದರೆ ಇದನ್ನು ಬಿಟ್ಟು ಬೇರೆ ಎಲ್ಲ ವಲಯಗಳು ಏನಿದೆ ಅಲ್ಲಿ ಇರುವಂಥ ಗವರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸನ್ನು ಸೊ ಆದಷ್ಟು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅನ್ನೋದು ಅರ್ಥ. ಇಲ್ಲಿಯೂ ಕೂಡ ಭಾಳ ಜಾಸ್ತಿ ಇಟ್ಕೊಳ್ಳಲ್ಲ. ಇಲ್ಲಿಯೂ ಕೂಡ ಒಂದೊಂದು ವಲಯದಲ್ಲಿ ಒಂದು 3-4 ಅಷ್ಟೇ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಇಟ್ಕೊಳ್ಬೋದು, ಅದಕ್ಕಿಂತ ಜಾಸ್ತಿ ಇರೋಲ್ಲ. ಓಕೆ, ಸೊ ಅಷ್ಟು ಗವರ್ಮೆಂಟ್ ಓನ್ಡ್ ಕಂಪನಿಗಳನ್ನು ಕಡಿಮೆ ಮಾಡ್ತಾ ಇದ್ದೀವಿ ಡಿಸ್ಇನ್ವೆಸ್ಟ್ಮೆಂಟ್ನ ಮೂಲಕ. ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ರೈವೇಟೈಸೇಷನ್ ಆಫ್ ಏರ್ ಇಂಡಿಯಾ ರೀಸೆಂಟಾಗಿ ಮಾಡಿರೋದು. IDBI ಬ್ಯಾಂಕನ್ನು ಕೂಡ ರೀಸೆಂಟಾಗಿ ಸೊ ಪ್ರೈವೇಟೈಸೇಷನ್ ಮಾಡಿದ್ದಾರೆ. LICಯ IPOವನ್ನು ಇನ್ನು ಮುಂದೆ ಅದನ್ನು ಕೂಡ ಸೊ ಮಾರಾಟ ಮಾಡೋದು ಉಳಿದಿದೆ. ಸೊ ಅವೆಲ್ಲ ಪ್ರೈವೇಟೈಸೇಷನ್ಗೆ ಸಂಬಂಧಪಟ್ಟಾಗಿ ರೀಸೆಂಟಾಗಿ ಆಗಿರುವಂಥ ಬದಲಾವಣೆ, ಡಿಸ್ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು. ಸೊ ಇದರ ಜೊತೆಯಲ್ಲಿ ನಾವೇನು ನೋಡ್ಬೋದು, ನ್ಯಾಷನಲ್ ಮನಿಟೈಸೇಷನ್ ಪೈಪ್ಲೈನ್ ಅಂತ ಹೇಳಿದ್ರೆ, ನ್ಯಾಷನಲ್ ಮನಿಟೈಸೇಷನ್ ಪೈಪ್ಲೈನ್ ಅಂದ್ರೆ ಏನು, ನಮ್ಮಲ್ಲಿ ಇರುವಂತಹ ಬ್ರೌನ್ ಫೀಲ್ಡ್, ಓಕೆ ಈ ಒಂದು ಟರ್ಮನ್ನು ನೆನ್ಪಿಟ್ಕೊಳ್ಳಿ. ಬ್ರೌನ್ ಫೀಲ್ಡ್ ಅಂತಂದ್ರೆ ಏನು, ಆಲ್ರೆಡಿ ಯಾವುದೋ ಒಂದಿಷ್ಟು ನಮಗೆ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀವಿ. ಸಪೋಸ್ ಥಿಂಕ್ ಮಾಡೋಣ, ರೋಡನ್ನು ಕನ್ಸಿಡರ್ ಮಾಡ್ಬೋದಿಲ್ಲ ನಾವು. ಈಗ ರೋಡನ್ನು ನೀವೇನಾದರೂ ನೋಡೋದಕ್ಕೆ ಹೋದರೆ, ರೋಡ್ಗಳಲ್ಲಿ ಏನಾಗಿದೆ, ಸೊ ರೋಡ್ಗಳು ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋ ರೋಡ್ಗಳನ್ನ ಬ್ರೌನ್ ಫೀಲ್ಡ್ ಅಂತೇಳಿ ಕರಿತೀವಿ.
ಬ್ರೌನ್ ಫೀಲ್ಡ್ ಅಸೆಟ್. ಈಗ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರುವಂಥ ಈ ರೋಡನ್ನು ನಾನು ಯಾವುದಾದ್ರೂ ಒಂದು ವಿಷಯಕ್ಕೆ ಅಥವಾ ಯಾವುದಾದ್ರೂ ರೂಪದಲ್ಲಿ ಅದನ್ನು ದುಡ್ಡು ಮಾಡೋದಕ್ಕೆ ಆಗತ್ತಂತಂದರೆ ಅದನ್ನು ನ್ಯಾಷನಲ್ ಮನಿಟೈಸೇಷನ್ ಪೈಪ್ಲೈನಿಂದ ಮಾಡ್ತಿದ್ವಿ. ಓಕೆ, ಸೊ ಗವರ್ಮೆಂಟ್ನ ಹತ್ತಿರದಲ್ಲಿ ಗವರ್ಮೆಂಟ್ ಬಳಸದೆ ಅಥವಾ ಯಾರೂ ಬಳಸದೆ ಉಳಿದಿದ್ದಂಥ ಯಾವುದಾದ್ರೂ ಒಂದು ಸ್ವತ್ತು ಇದೆ ಅಂತಂದರೆ ಆ ಸ್ವತ್ತಿನ ಮೂಲಕ ದುಡ್ಡು ಮಾಡುವಂಥ ಒಂದು ಯೋಜನೆ ಯಾವುದು? ನ್ಯಾಷನಲ್ ಮನಿಟೈಸೇಷನ್ ಪೈಪ್ಲೈನ್. ಅದನ್ನು ಬೇರೆಯವ್ರಿಗೆ ನೀವೇನು ಮಾಡ್ಬೋದು? ಲೀಸ್ಗೆ ಕೊಡ್ಬೋದು, ರೆಂಟ್ಗೆ ಕೊಡ್ಬೋದು, ಏನೋ ಒಂದು ಮಾಡ್ಬೋದು. ಅದರಿಂದ ದುಡ್ಡು ಮಾಡೋದು, ಗೌರ್ಮೆಂಟ್ಗೆ ದುಡ್ಡು ಬರೋ ಹಾಗೆ ಮಾಡೋದು. ಗವರ್ಮೆಂಟ್ಗೆ ಈ ರೀತಿಯಾಗಿ ಏನು ದುಡ್ಡು ಬರುತ್ತೆ ಅದನ್ನು ಮತ್ತೇನು ಮಾಡೋದು? ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡೋದು ಅಂತೇಳಿ ಇದರ ಮೀನಿಂಗ್. ನ್ಯಾಷನಲ್ ಮನಿಟೈಸೇಷನ್ ಪೈಪ್ಲೈನ್ ಅಂತ ಕರಿತೀವಿ. ಸೊ ಅದೇ ರೀತಿಯಲ್ಲಿ ನಾವು ನೋಡೋದಕ್ಕೋದ್ರೆ ಲೇಬರ್ ರಿಫಾರ್ಮ್ಸ್ ಕೂಡ ಮಾಡಿದ್ದಾರೆ. ಓಕೆ, ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಬದಲಾವಣೆಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ? ಟೋಟಲ್ 4 ಲೇಬರ್ ಕೋಡ್ಗಳನ್ನು ಮಾಡಿದೆ. ಸೊ 4 ಲೇಬರ್ ಕೋಡ್ಗಳನ್ನು ಮಾಡಿದೆ. ಸೊ ಕೋಡ್ ಆನ್ ವೇಜಸ್ ಅಂತೇಳಿ ಬರುತ್ತೆ. ಸೊ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅಂತೇಳಿ ಬರುತ್ತೆ. ಓಕೆ, ಸೊ ಇವೆಲ್ಲ ಬೇರೆ ಬೇರೆ 4 ಲೇಬರ್ ಕೋಡ್ಗಳನ್ನು ಇಲ್ಲಿ ನಾವು ನೋಡ್ಬೋದು. ಆಪರೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಹಜಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕೋಡ್ ಬರುತ್ತೆ. ಓಕೆ, ಸೊ ಇವೆಲ್ಲ ಲೇಬರ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಾಗಿ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಡಿಫೆನ್ಸ್ಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕಾದ್ರೆ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಅಥವಾ OFB ಏನಿಲ್ಲ, ಸೊ ಇದನ್ನು ಕಾರ್ಪೊರೇಟೈಸೇಷನ್ ಅಥವಾ ಪ್ರೈವೇಟೈಸೇಷನ್ ಮಾಡೋದಕ್ಕೆ ಸೊ ಇಲ್ಲೇನು ಮಾಡಿದೆ? ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದನ್ನು ಕೂಡ ನೋಡ್ಬೋದು. ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಇದೇನು ಭಾರತದಲ್ಲಿ ಮಿಲಿಟರಿಗೆ ಸಂಬಂಧಪಟ್ಟಂಥ ಎಕ್ವಿಪ್ಮೆಂಟ್ಗಳನ್ನು ರೆಡಿ ಮಾಡುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯನ್ನು ಏನು ಮಾಡ್ತಿದ್ವಿ? ಈ ಸಂಸ್ಥೆಯನ್ನು ಕಾರ್ಪೊರೇಟೈಸೇಷನ್ ಅಥವಾ ಇಲ್ಲಿಯ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ, ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್. ಅದೇ ರೀತಿಯಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಎಕ್ವಿಪ್ಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳಿದೆ ಅಂತಂದರೆ ಅಲ್ಲಿ 74% ತನಕ ಆಟೋಮ್ಯಾಟಿಕ್ ರೂಟ್ನ ಮೂಲಕ FDIಯನ್ನು ಮಾಡ್ಬೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ 100% FDI ಕೂಡ ಬರ್ಬೋದು. ಆದರೆ ಆ ರೀತಿ ಬರಬೇಕಾದ್ರೆ ಗವರ್ಮೆಂಟ್ ರೂಟ್ನಲ್ಲಿ, ಅಂದರೆ ಗವರ್ಮೆಂಟ್ ಅಪ್ರೂವಲ್ ಇದ್ದರೆ ಮಾತ್ರ 100%. ಆಟೋಮ್ಯಾಟಿಕ್ ಆಗಿ ಗವರ್ಮೆಂಟ್ ಅಪ್ರೂವಲ್ ಇಲ್ಲದೇ ಇದ್ರೂ ಕೂಡ FDIನ ಮೂಲಕ ಎಷ್ಟು ತನಕ ಬರ್ಬೋದು? ಮ್ಯಾಕ್ಸಿಮಮ್ 74% ಬರ್ಬೋದು. ಅದು ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡುವಂಥದ್ದು. ಸೊ ಇನ್ನು ನೋಡಿದ ಹಾಗೆ ಲಾಸ್ಟಲ್ಲಿ ಇವ್ರು ಏನು ಟ್ರೈ ಮಾಡಿದ್ದಾರೆ ಅಂತಂದರೆ ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಎಕಾನಮಿಯಲ್ಲಿ ನಮ್ಮಲ್ಲಿ ಏನಾಗಿದೆ, GDP ಆಗಿರ್ಬೋದು ಅಥವಾ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ರಾಷ್ಟ್ರೀಯ ಆದಾಯ ಅನ್ನೋದನ್ನು ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ಕಂಪೇರ್ ಮಾಡಿದ್ದಾರೆ. ಸೊ ಇದನ್ನು ನೀವು ನೋಡೋದಕ್ಕೋದ್ರೆ 2021ರಲ್ಲಿ ನಾವು ನೋಡ್ತೀವಿ, ಸೊ ನಮ್ಮಲ್ಲಿ ಡಿಕ್ರೀಸ್ ಆಗಿದ್ದನ್ನು ನೋಡ್ತೀವಿ, ಕಾಂಟ್ರಾಕ್ಷನ್ -7.3% ಆಗಿತ್ತು. ನಂತರದಲ್ಲಿ ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. 21-22ರಲ್ಲಿ 50% ಅಥವಾ ಪಾಸಿಟಿವ್ಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು 23ರಲ್ಲಿ ಅದು ಮತ್ತೇನಾಗ್ಬೋದು, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇದು ನಮಗೇನಿದೆ, ಟೋಟಲ್ ಆಗಿ ನ್ಯಾಷನಲ್ ಇನ್ಕಮ್ ಯಾವ ರೀತಿಯ ಬದಲಾವಣೆಯನ್ನು ಹೋಗ್ತಾ ಇದೆ, ಪರ್ಸೆಂಟೇಜ್ ಚೇಂಜ್ ಎಷ್ಟಾಗುತ್ತೆ ಅಂತೇಳಿ. ಸೊ ಇದು ನಾವು ಲಾಸ್ಟಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಅಬ್ಸರ್ವ್ ಮಾಡುವಂಥದ್ದು. ಅಗೇನ್ ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಚಾಪ್ಟರ್ ಏನಿದೆಯಲ್ಲ ಸ್ಟೇಟ್ ಆಫ್ ದಿ ಎಕಾನಮಿ, ಇದು ಪೂರ್ತಿ ಎಕಾನಾಮಿಕ್ ಸರ್ವೆಯ ಒಂದು ರೀತಿಯಲ್ಲಿ ಓವರ್ವ್ಯೂ ಇದ್ದ ಹಾಗೆ. ಸೊ ಆ ಕಾರಣಕ್ಕಾಗಿ ನಾವು ಒಂದು ಸ್ವಲ್ಪ ಫಾಸ್ಟಾಗಿಯೇ ಡಿಸ್ಕಷನನ್ನು ಮಾಡಿದ್ವಿ, ಡಿಟೇಲ್ ಆಗಿ ಮಾಡಿದ್ವಿ ನಿಜ, ಆದರೂ ಕೂಡ ಸ್ವಲ್ಪ ಫಾಸ್ಟಾಗಿ ಮಾಡಿದ್ವಿ, ಯಾಕಂದರೆ ಇದು ಓವರ್ವ್ಯೂ. ಓಕೆ, ಸೊ ಇದು ಪೂರ್ತಿ ಎಕನಾಮಿಕ್ ಸರ್ವೆ ಏನೇನು ಹೇಳುತ್ತೆ ಅದನ್ನು ಚಿಕ್ಕ 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 ಪಾರ್ಟಲ್ಲಿ ಹೇಳುತ್ತೆ. ನಂತರದಲ್ಲಿ ನಾವು ಏನು ಬೇರೆ ಬೇರೆ ಚಾಪ್ಟರ್ಗಳನ್ನು ವಿಸಿಟ್ ಮಾಡ್ತಾ ಹೋಗ್ತೀವಿ, ಅಲ್ಲೆಲ್ಲ ಡಿಟೇಲ್ ಆಗಿ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆದರೆ ನಿಮಗೆ ಇದಿಷ್ಟು ಸಾಕಾಗುತ್ತೆ. ಅದೇ ನೆಕ್ಸ್ಟದನ್ನು ಓದಬಾರ್ದು ಅಂತೇಳಲ್ಲ, ನೆಕ್ಸ್ಟದನ್ನು ಕೂಡ ಓದಬೇಕು. ಆದರೆ ಮೇನ್ಸಲ್ಲಿ ನೀವೇನಾದರೂ ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ನೆಕ್ಸ್ಟ್ ಚಾಪ್ಟರ್ಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಅವುಗಳನ್ನು ನಾಳೆಯ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅವುಗಳನ್ನು ಕೂಡ ನೋಡ್ತಾ ಹೋಗೋಣ. ನೀವು ಇನ್ನೂ ತನಕ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಅಲ್ಲಿ ನಾನು ಆಲ್ರೆಡಿ PDF ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಯಾವ್ಯಾವ PDF ನಾವು ಡಿಸ್ಕಸ್ ಮಾಡಿದ್ದೀವಿ ಅವೆಲ್ಲವುಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ಫ್ರೀಯಾಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು, ಅದನ್ನು ನೀವು ನೋಟ್ಸ್ ಕೂಡ ಮಾಡ್ಕೊಳ್ಬೋದು. ಸೊ ಅವುಗಳನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು, ಎಲ್ಲರಿಗೂ ಕೂಡ ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ಆದಷ್ಟು ಬೇಗ. ಸೊ ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್ ಆ್ಯಂಡ್ ಬಾಯ್, ಸಿ ಯು.